ಆತ್ಮೀಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಶನಿವಾರದ ಒಂದು ವ್ಯಾಸಂಗ ತರಗತಿಗೆ ಆತ್ಮೀಯವಾದ ಸ್ವಾಗತ. ನಾವು ಅಧ್ಯಯನಕ್ಕೆ ತಗೊಂಡಿರ್ತಕ್ಕಂತಹ ಗ್ರಂಥ ಮಾನವ ಎಲ್ಲಿಂದ ಹೇಗೆ ಮತ್ತು ಎಲ್ಲಿಗೆ, ಅಂದರೆ ಮಾನವನ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೇವೆ. ಸೌರಬ್ರಹ್ಮಾಂಡೇಶ್ವರ ಅಂದರೆ ಸೂರ್ಯ, ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಸೂರ್ಯ ಒಂದು ಮಧ್ಯಮ ಗಾತ್ರದ ನಕ್ಷತ್ರ ಅಂತ ಹೇಳುವಂಥದ್ದು. ಈ ನಕ್ಷತ್ರದ ಸುತ್ತಲೂ ಸುತ್ತಾ ಇರತಕ್ಕಂತಹ ಅನೇಕ ಗ್ರಹಗಳಿವೆ. ಆ ಗ್ರಹಗಳಲ್ಲಿ ಜೀವ ವಿಕಾಸ ಅಂತಕ್ಕಂಥದ್ದು ನಡೀತಾ ಇದೆ. ಹಾಗೆ ನಾವು ಪ್ರಸ್ತುತ ಮನುಷ್ಯರಾಗಿ ಈಗ ವಾಸ ಮಾಡ್ತಾ ಇರತಕ್ಕಂತಹ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತಾ ಇದೆ. ಈ ಸೌರಬ್ರಹ್ಮಾಂಡೇಶ್ವರ ಅಥವಾ ಸೂರ್ಯನ ಕೈ ಕೆಳಗಡೆ 10 ವಿಕಾಸ ಯೋಜನೆಗಳು ನಡೀತಾ ಇದೆ. ಅದರಲ್ಲಿ ಭೂ ವಿಕಾಸ ಯೋಜನೆ ಅಂತಕ್ಕಂಥದ್ದು ಒಂದು. ಈ ಭೂ ವಿಕಾಸ ಯೋಜನೆಯಲ್ಲಿ ಭೂಮಿ ಅಂತಕ್ಕಂಥದ್ದು ಒಂದು ಗ್ರಹ. ಈ ಗ್ರಹ 4ನೆಯ ಒಂದು ಮಾಲೆಯಲ್ಲಿ ನಮಗೆ ಕಾಣ್ತಕ್ಕಂಥ ಪ್ರತಿಯೊಂದು ವಿಕಾಸ ಯೋಜನೆಯಲ್ಲೂ ಕೂಡ 7 ಚಿಕ್ಕ ಚಿಕ್ಕ ಸರಪಳಿಗಳು ಅಥವಾ ಮಾಲೆಗಳಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗಾಗಲೇ ಸಾಕಷ್ಟು ಅಧ್ಯಯನವನ್ನು ನಡೆಸಿದ್ದೇವೆ ಅಲ್ವಾ. ಈ ಗ್ರಂಥದಲ್ಲಿ ಸುಮಾರು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೇವೆ. ಈ ಭೂ ವಿಕಾಸ ಯೋಜನೆಯಲ್ಲಿ 4ನೆಯ ಒಂದು ಸರಪಳಿ ಇದೆಯಲ್ಲ, ಅದನ್ನು ಇಲ್ಲಿ ತೋರಿಸಿದ್ದೇನೆ. 4ನೆಯ ಸರಪಳಿಯಲ್ಲಿ ಭೂಮಿ ಅಂತಕ್ಕಂಥದ್ದು ಒಂದು ಗ್ರಹ. ಪ್ರಸ್ತುತ ನಾವು ಈಗಾಗಲೇ ಈ ಹಿಂದೆ ಇರ್ತಕ್ಕಂತಹ 3 ಸರಪಳಿಗಳ ಬಗ್ಗೆ ವಿಚಾರ ತಿಳ್ಕೊಂಡ್ವಿ. ಈ ಒಂದು ವಿಕಾಸ ಯೋಜನೆಯಲ್ಲಿ ಇರ್ತಕ್ಕಂಥ ಸರಪಳಿಗಳೆಷ್ಟು? 7 ಅಲ್ವಾ. 7 ಸರಪಳಿಗಳಲ್ಲಿ ನಾವೀಗಾಗಲೇ 3 ಸರಪಳಿಗಳ ವಿಚಾರ ತಿಳ್ಕೊಂಡು 4ನೆಯ ಸರಪಳಿಯಲ್ಲಿ ಏನು ಜೀವ ವಿಕಾಸ ಹೇಗೆ ನಡೀತಾ ಇದೆ, ಈ ಸಂಸರಣೆಯಲ್ಲಿ ಹೇಗೆ ಮುಂದುವರಿತಾ ಇದೆ, ಜೀವರುಗಳು ಮುಂದುವರಿತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಇದಕ್ಕಿಂತ ಮುಂಚೆ ಒಂದು ಚಿಕ್ಕ ಒಂದು ಸರಪಳಿ ಅಥವಾ ಮಾಲೆಯ ವಿಚಾರವನ್ನು ನಾವು ತಿಳ್ಕೊಂಡ್ವಿ. ಅದನ್ನು ಚಂದ್ರಗ್ರಹ ಮಾಲೆ ಅಂತ ಕರೀತಾ ಇದ್ವಿ. ಚಂದ್ರ ಅಂತಕ್ಕಂಥದ್ದು ಪ್ರಸ್ತುತ ಭೂಮಿಗೆ ಒಂದು ಉಪಗ್ರಹವಾಗಿದೆ. ಆದರೆ ಮುಂಚೆ ಈ 3ನೆಯ ಒಂದು ಸರಪಳಿಯಲ್ಲಿ ಅದು ಕೂಡ ಅತ್ಯಂತ ಕೆಳಗಡೆ ಇದ್ದಂತಹ ಒಂದು ಗ್ರಹ. ಅಲ್ಲೂ ಕೂಡ ಸಾಕಷ್ಟು ವಿಕಾಸ, ಜೀವ ವಿಕಾಸ ನಡೆದಿದೆ. ಅಲ್ಲಿಯ ನಂತರ ಈಗ 4ನೆಯ ಒಂದು ಸರಪಳಿಯಲ್ಲಿ ಅಥವಾ ನಾವು ಮಾಲೆ ಅಂತ ಕೂಡ ಕರೀತಕ್ಕಂಥದ್ದು ಈ ಗ್ರಂಥದಲ್ಲಿ, ಆ ಒಂದು ಮಾಲೆಯಲ್ಲಿ ಎಷ್ಟು ಪ್ರದಕ್ಷಿಣೆಗಳು ನಡೆಯುತ್ತೆ ಜೀವ ಚೈತನ್ಯ. ಪ್ರತಿಯೊಂದು ಸರಪಳಿಯಲ್ಲೂ ಅಥವಾ ಚಿಕ್ಕ ಮಾಲೆ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಜೀವ ಚೈತನ್ಯ ಅಂತಕ್ಕಂಥದ್ದು 7 ಗ್ರಹಗಳಲ್ಲಿ 7 ಸುತ್ತುಗಳನ್ನು ಸುತ್ತತಕ್ಕಂಥದ್ದು. ನಾವಿಲ್ಲಿ ನೋಡಿದ್ರೆ 7 ಗ್ರಹಗಳನ್ನು ಅಲ್ಲಿ ತೋರಿಸಿದ್ದೇನೆ ಅಲ್ವಾ. ABCDEFG ಅಂತ ಇದೆ 7 ಗ್ರಹಗಳು. 7 ಗ್ರಹಗಳ ಒಂದು ಸಮೂಹ ಒಂದು ಸರಪಳಿಯ ರೀತಿಯಲ್ಲಿ ಜೋಡಣೆ ಆಗಿರ್ತಕ್ಕಂಥದ್ದನ್ನು ನಾವು ಒಂದು ಸರಪಳಿ ಅಥವಾ ಗ್ರಹಮಾಲೆ ಅಂತ ಕರಿತೇವೆ. ಈ ಒಂದು ಸರಪಳಿಯಲ್ಲಿ D ಅಂತಕ್ಕಂಥ ಗ್ರಹ ಇದೆಯಲ್ಲ, ಅದನ್ನು ಭೂಮಿ ಅಂತ ಹೇಳಿರುವಂಥದ್ದು. ಅತ್ಯಂತ ಸ್ಥೂಲ ಲೋಕದಲ್ಲಿರ್ತಕ್ಕಂಥದ್ದು ಭೂಮಿ. ಈ ಒಂದು ಸ್ಥೂಲ ಲೋಕದಲ್ಲಿ ಇನ್ನು 2 ಗ್ರಹಗಳಿದೆ, ನೀವು ನೋಡ್ಬೋದು. ಅಲ್ಲಿ ಯಾವುದಿದೆ? ಇನ್ನು 2, ಒಂದು ಮಂಗಳ ಅಂತ ಬರೆದಿದ್ದೇನೆ, ಇನ್ನೊಂದು ಬುಧ ಗ್ರಹ ಅಂತ ಬರೆದಿದ್ದೇನೆ. ಈ 3 ಗ್ರಹಗಳು ಕೂಡ ಸ್ಥೂಲ ಲೋಕದಲ್ಲಿ ಇರ್ತಕ್ಕಂಥದ್ದು. ಆದ್ದರಿಂದನೇ ವಿಜ್ಞಾನಿಗಳಿಗೆ ಎಟಕಿದೆ ಇದು. ವಿಜ್ಞಾನಿಗಳು ಅವರ ಉಪಕರಣಗಳನ್ನು ಉಪಯೋಗಿಸಿ, ಟೆಲಿಸ್ಕೋಪನ್ನು ಉಪಯೋಗಿಸಿ ಇವು 3 ಕಂಡುಕೊಂಡಿದ್ದಾರೆ. ಏಕೆಂದರೆ ಅವು ಸ್ಥೂಲ ಲೋಕದ ಮಟ್ಟದಲ್ಲಿರ್ತಕ್ಕಂಥವು. ಇನ್ನು 4 ಗ್ರಹಗಳಿದೆ ನೋಡಿ, ಅವು ಸೂಕ್ಷ್ಮ ಲೋಕಗಳಲ್ಲಿ ಇರ್ತಕ್ಕಂಥದ್ದು. 2 ಮನೋಲೋಕದ ಒಂದು ಘಟ್ಟದಲ್ಲಿದೆ, ಇನ್ನೆರಡು ಆಶಾಲೋಕ ಅಂತ ಏನು ಹೇಳ್ತೀವಿ ಅಥವಾ ಕಾಮಲೋಕ ಅಂತ ಏನು ಹೇಳ್ತೀವಿ, ಆ ಒಂದು ಸ್ತರದಲ್ಲಿ ಇರ್ತಕ್ಕಂಥ 2 ಗ್ರಹಗಳು. ಎಲ್ಲ ಗ್ರಹಗಳಲ್ಲೂ ಕೂಡ ಜೀವ ವಿಕಾಸ ಅಂತಕ್ಕಂಥದ್ದು ನಡೀತಾ ಇದೆ. ಆ ಜೀವ ಚೈತನ್ಯ ಆ್ಯಂಟಿ ಕ್ಲಾಕ್ ವೈಸ್ ಅಂದರೆ ಎಡದಿಂದ ಬಲಕ್ಕೆ 7 ಸಾರಿ ಸುತ್ತತಕ್ಕಂಥದ್ದು. ಎ ಗ್ರಹದಿಂದ ಶುರುವಾಗಿ ಜಿ ಗ್ರಹದವರೆಗೆ 7 ಸಾರಿ ಸುತ್ತತಕ್ಕಂಥದ್ದು. ಈ ಒಂದು ಗ್ರಹಮಾಲೆ ಅಥವಾ ಈ ಸರಪಳಿಯ ವಿಚಾರವನ್ನು ಸಾಕಷ್ಟು ನಾವು ಹಿಂದಿನ ಕೆಲವು ತರಗತಿಗಳಲ್ಲಿ ತಿಳ್ಕೊಳ್ತಾ ಬಂದ್ವಿ. ಸೂಕ್ಷ್ಮವಾಗಿ ಮತ್ತೆ ಅವಲೋಕನ ಮಾಡೋಣ ಅನ್ನೋ ವಿಚಾರಕ್ಕೆ ನಾನು ಇಷ್ಟು ವಿಷಯ ಹೇಳ್ತಾ ಬಂದೆ. ಈ ಒಂದು ಸರಪಳಿಯಲ್ಲಿ
7 ಸಾರಿ ಜೀವ ಚೈತನ್ಯ ಸುತ್ತುತ್ತಲ್ಲ, ಅದನ್ನು 3 ಸಾರಿ ಜೀವ ಚೈತನ್ಯ ಸುತ್ತಿದ ವಿಚಾರವನ್ನು ಸವಿಸ್ತಾರವಾಗಿ ನಾವು ತಿಳ್ಕೊಂಡಿದ್ದೀವಿ ಹಿಂದಿನ ಕೆಲವು ಉಪನ್ಯಾಸಗಳಲ್ಲಿ. ಈಗ 4ನೆಯ ಸುತ್ತು ಸುತ್ತುತ್ತಾ ಇದೆ. ಅಂದರೆ 4ನೆಯ ಸುತ್ತು ಸುತ್ತುತ್ತಾ ಈಗ ಜೀವ ಚೈತನ್ಯ ಎಲ್ಲಿಗೆ ಬಂದಿದೆ? ಎ ಗ್ರಹದಿಂದ ಪ್ರಾರಂಭ ಆಗಿರೋದು ಡಿ ಗ್ರಹದ ತನಕ ಬಂದಿದೆ. ಡಿ ಅಂದರೆ ಭೂಮಿ. ಇಲ್ಲಿ ತ್ವರಿತಗತಿಯಲ್ಲಿ ಈಗ ಜೀವ ವಿಕಾಸ ಅಂತಕ್ಕಂಥದ್ದು ನಡೀತಾ ಇದೆ. ಈ ಭೂಮಿಯ ಮೇಲೆ ಈಗ 4ನೆಯ ಪ್ರದಕ್ಷಿಣೆಯಲ್ಲಿ ಒಂದೊಂದು ಗ್ರಹದಲ್ಲೂ ಕೂಡ ಎಷ್ಟು ಮಹಾವಂಶಗಳಿರುತ್ತೆ? 7 ಅಂತಕ್ಕಂಥದ್ದು ಸೌರ ಬ್ರಹ್ಮಾಂಡದಲ್ಲಿ ಭಾಳ ಪವಿತ್ರವಾದಂತಹ ಸಂಖ್ಯೆ. ಎಲ್ಲೆಲ್ಲೂ ನೋಡಿದ್ರೂ 7 ಅಂತಕ್ಕಂಥದ್ದು ನಾವು ನೋಡ್ತಾ ಇರ್ತೀವಿ. ಮಹಾವಂಶಗಳು ಅಷ್ಟೇ, 7 ಮಹಾವಂಶಗಳು ಇರತಕ್ಕಂಥದ್ದು. ಈಗ ಪ್ರಸ್ತುತ 4ನೆಯ ಸುತ್ತಿನಲ್ಲಿ ಭೂಗ್ರಹದಲ್ಲಿ ಈಗಾಗಲೇ 3 ಮಹಾವಂಶಗಳ ವಿಚಾರವನ್ನು ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ಅದನ್ನು ನಾವು ರೆಕಾರ್ಡ್ ಕೂಡ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿರ್ತಕ್ಕಂಥದ್ದು. ಯಾರಾದರೂ ಕೇಳಿಸ್ಕೊಂಡಿಲ್ಲ ಅಂದರೆ ಹಿಂದಿನ ಒಂದು ವಿಷಯಗಳನ್ನು ಆ ಒಂದು ವಿಡಿಯೋನಲ್ಲಿ ನೀವು ತಿಳ್ಕೊಳ್ಬೋದು. 3 ವಂಶಗಳ ಬಗ್ಗೆನೂ ತಿಳ್ಕೊಂಡ್ವಿ ನಾವು. 3 ಸುತ್ತುಗಳ ಬಗ್ಗೆ ತಿಳ್ಕೊಂಡ್ವಿ. 4ನೆಯ ಸುತ್ತಲ್ಲಿ ಭೂಮಿಯಲ್ಲಿ ಪ್ರಸ್ತುತ 7 ಮಹಾವಂಶಗಳಲ್ಲಿ 3 ಮಹಾವಂಶಗಳ ಬಗ್ಗೆ ತಿಳ್ಕೊಂಡ್ವಿ. ಪ್ರಾರಂಭದ ಘಟ್ಟದಲ್ಲಿ 1ನೆಯ 2ನೆಯ 3ನೆಯ ಮಹಾವಂಶದಲ್ಲಿ ಇನ್ನೂ ಹೆಚ್ಚು ರೂಪದಲ್ಲಿ ವಿಕಾಸ ಆಗಿರ್ತಕ್ಕಂತಹ ಜೀವಿಗಳು ಕಾಣಿಸೋದಿಲ್ಲ. ಯಾವಾಗಲೂ ಅಷ್ಟೇ, ಪ್ರಾರಂಭದಲ್ಲಿ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಬೆಳವಣಿಗೆ ಹೊಂದಿರತಕ್ಕಂತಹ ಜೀವರುಗಳು ನಮಗೆ ಕಾಣಿಸ್ತಾ ಹೋಗ್ತಾರೆ. ಹಾಗೆ ಅತಿವಾಯು ತತ್ವದಿಂದ ಆಗಿರ್ತಕ್ಕಂತಹ ಜೀವಿಗಳು 1 ಮತ್ತು 2ನೆಯ ಒಂದು ಮಹಾವಂಶದ ಸಮಯದಲ್ಲಿ ಕಾಣಿಸ್ತಾರೆ. 3ನೆಯ ಒಂದು ಮಹಾವಂಶದ ಸಮಯದಲ್ಲಿ ಇಲ್ಲಿ ಕಾಣಿಸ್ತಕ್ಕಂಥವ್ರನ್ನ, ಆ ಜನರನ್ನು, ಅಲ್ಲಿ ಕೂಡ ನಾಗರಿಕತೆ ಅಂತಕ್ಕಂಥದ್ದಿತ್ತು. ಭೂಮಿಯ ಮೇಲೆ ನಾಗರಿಕತೆ ಅಂತಕ್ಕಂಥದ್ದಿತ್ತು. ಜನ ಅಲ್ಲಲ್ಲಿ ಗುಂಪಲ್ಲಿ ವಾಸ ಮಾಡ್ತಕ್ಕಂಥದ್ದು. ಅವರನ್ನು ಲೆಮ್ಯೂರಿಯನ್ಸ್ ಅಂತ ಕರಿತೇವೆ. ಈ ಒಂದು ವಿಚಾರ 3ನೆಯ ಮಹಾವಂಶದ ವಿಚಾರ ಹಿಂದಿನ ಒಂದು ಉಪನ್ಯಾಸದಲ್ಲಿ ನಾನು ವಿವರಣೆಯನ್ನು ಕೊಡ್ತಾ ಬಂದಿದ್ದೆ. ಈ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೋ ಆ ವಿವರಣೆಯನ್ನು ನಾನು ಕೊಡ್ತಾ ಬಂದಿದ್ದೆ. ಆ 3ನೆಯ ಮಹಾವಂಶದ ಸಮಯದಲ್ಲಿ ಜನ ಬಹಳ 24-27 ಅಡಿಗಳಷ್ಟು ಎತ್ತರ ಇದ್ರಂತೆ. ಪ್ರಾರಂಭದಲ್ಲಿ ಅಷ್ಟು ಅಡಿಗಳಷ್ಟು ಎತ್ತರ ಇದ್ದರು. ಅದನ್ನು ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ, ಯಾಕೆಂದರೆ ಸವಿಸ್ತಾರವಾಗಿ ನಾವು ಹಿಂದೆ ತಿಳ್ಕೊಂಡಿದ್ದೇವೆ. ಅವರಿಗೆ 3 ಕಣ್ಣಿತ್ತು. ತಲೆಯ ಮೇಲ್ಭಾಗದಲ್ಲಿ ಇಲ್ಲಿ ಒಂದು ಕಣ್ಣು, ಈ ಬಲಗಡೆ ಒಂದು ಕಣ್ಣು, ಎಡಗಡೆ ಒಂದು ಕಣ್ಣು ಇತ್ತಂತೆ ಅವರಿಗೆ. ಆಮೇಲೆ ಆಕಾರದಲ್ಲಿ ಅದು ಚಿಕ್ಕದಾಗ್ತಾ ಬಂತು. ಅನೇಕ ಮಾರ್ಪಾಟುಗಳು ರೂಪದಲ್ಲಿ ಕಾಣಿಸ್ತಾ ಬಂತು. ಈ 3ನೇ ಕಣ್ಣಿತ್ತಲ್ಲ ತಲೆಯಲ್ಲಿ, ಅದು ಒಳಗಡೆ ಸರಿದು ಪೀನಿಯಲ್ ಗ್ರಂಥಿ ಅಂತ ಆಗಿದೆ ಇವಾಗ ಪ್ರಸ್ತುತ ಮನುಷ್ಯನಲ್ಲಿ. ಹೀಗೆ ಬಲಗಡೆ ಎಡಗಡೆ ಇತ್ತಲ್ಲ 2 ಕಣ್ಣುಗಳು, ಅದು ಸ್ವಲ್ಪ ಮುಂದ್ಗಡೆ ಬಂದು ಈಗ ನಮಗೆ ಹೇಗೆ ಕಾಣಿಸ್ತಾ ಇದೆ, 1-2 ಕಣ್ಣುಗಳು ಆ ರೀತಿ ಹಾಗೆ ರಚನೆ ಆಗ್ತಾ ಹೋಗುತ್ತೆ. ಅವರನ್ನು ಲೆಮ್ಯೂರಿಯನ್ಸ್ ಅಂತ ಕರೀತಾ ಇದ್ರು. ಆಗ ಕೋಳಿ ಮೊಟ್ಟೆ ಆಕಾರದಲ್ಲಿ ಇತ್ತು ಅವರ ಒಂದು ತಲೆ. ಹಾಗೆ 3 ಕಣ್ಣುಗಳು ಕೂಡ ಇತ್ತು. ಆಮೇಲೆ ಬೆಳವಣಿಗೆ ಆಗ್ತಾ ಹೀಗೆ ರೂಪಾಂತರ ಹೊಂದುತ್ತಾ ರೂಪದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ತೇವೆ. ಪ್ರಸ್ತುತ ಇವತ್ತಿನ ವಿಚಾರ ಏನಪ್ಪ ಅಂದರೆ, ಈ ಭೂಮಿಯ ಮೇಲೆ ನಾವೀಗಿರ್ತಕ್ಕಂಥದ್ದೇ 4ನೇ ಸುತ್ತು. 4ನೇ ಸುತ್ತಲ್ಲಿ 4ನೆಯ ಮಹಾವಂಶದ ವಿಚಾರವನ್ನು ತಿಳ್ಕೊಳ್ಳೋಣ. ಭೂಮಿಯ ಮೇಲೆ 4ನೆಯ ಮಹಾವಂಶದ ವಿಚಾರ. ಈ 4ನೆಯ ಮಹಾವಂಶದ ಜನಾಂಗದವರನ್ನು ಅಟ್ಲಾಂಟಿಯನ್ಸ್ ಅಂತ ಕರೀತಾರೆ. ಇತಿಹಾಸದಲ್ಲಿ ಓದಿದರೆ ಸ್ವಲ್ಪ ಗೊತ್ತಿರುತ್ತೆ ಅಲ್ಲಿ ಇಲ್ಲಿ. ಅಟ್ಲಾಂಟಿಯನ್ಸ್ ಅಂತ ಕರೀತಕ್ಕಂಥದ್ದು. ಈ 4ನೇ ಮಹಾವಂಶ ಅನ್ನೋದು ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನು ನಾವು ಸ್ವಲ್ಪ ಮಟ್ಟಿಗೆ ಇವತ್ತು ತಿಳ್ಕೊಳ್ತಾ ಹೋಗೋಣ. ಅಲ್ಲಿ ಹೇಗೆ ಪ್ರಾರಂಭ ಆಯಿತು, ರೂಪಗಳ ರಚನೆ ಹೇಗಾಗ್ತಾ ಬಂತು, ಯಾವ್ಯಾವ ಬದಲಾವಣೆಗಳಾಯಿತು, ನಾಗರಿಕತೆ ಹೇಗಿತ್ತು, ಯಾರ್ಯಾರೆಲ್ಲ ಅಲ್ಲಿ ಹುಟ್ಟಿ ವಿಕಾಸ ಹೊಂದ್ತಾ ಬಂದರು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋಣ. ಯಾಕೆ ಅಂದರೆ, ಈ ಗ್ರಂಥವನ್ನು ಬರೆದಿರ್ತಕ್ಕಂಥದ್ದು ಯಾರು? ಲೆಡ್ಬಿಟ್ರವರು ಮತ್ತು ಅನಿ ಬೆಸೆಂಟ್ರು. ಅವರು ತಮ್ಮ ಯೋಗ ದೃಷ್ಟಿಯಲ್ಲಿ ಕಂಡುಕೊಂಡಂತಹ ವಿಚಾರಗಳನ್ನು ಅವರು ಈ ಪುಸ್ತಕದಲ್ಲಿ ಅಥವಾ ಗ್ರಂಥದಲ್ಲಿ ನಮಗೆ ತಿಳಿಯಪಡಿಸಿರ್ತಕ್ಕಂಥದ್ದು. ಅಂದರೆ ಆಂಗ್ಲ ಭಾಷೆಯಲ್ಲಿ ಬರೆದಿರ್ತಕ್ಕಂಥದ್ದು. ನಂತರ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ.
ರುಕ್ಮಿಣಿ ಕೃಷ್ಣಮೂರ್ತಿಯವರು. ಇದೆಲ್ಲ ವಿಚಾರ ನಾವು ತಿಳ್ಕೊಂಡಿದ್ದೇವಲ್ವಾ. ಯೋಗ ದೃಷ್ಟಿಯಲ್ಲಿ ಅಂದರೆ ಕೆಲವು ಆತ್ಮರುಗಳನ್ನು ಹಿಂಬಾಲಿಸ್ತಾ ಹೋಗ್ತಾರೆ. ಅವರ ಸೂಕ್ಷ್ಮ ದೃಷ್ಟಿಯಲ್ಲಿ ಕೆಲವು ಆತ್ಮರುಗಳು ಪದೇ ಪದೇ ಅವರ ದೃಷ್ಟಿಗೆ ಬೀಳ್ತಾರಲ್ಲ, ಅವರನ್ನು ಹಿಂಬಾಲಿಸ್ತಾ ಹೋಗಿ 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 ಈ ಭೂ ವಿಕಾಸ ಯೋಜನೆಯಲ್ಲಿ ಪ್ರಾರಂಭದಲ್ಲಿ ಮೊದಲನೆಯ ಮಾಲೆಯಿಂದ ಯಾವ್ಯಾವ ಏನು ಬದಲಾವಣೆಗಳನ್ನು ಯಾವ ರೀತಿ ವಿಕಾಸ ಆಯಿತು ಅನ್ನೋದನ್ನು ನೋಡ್ತಾ 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 ಬಂದು ನಮಗೆಲ್ಲ ವಿಚಾರ ಹೇಳಿರ್ತಕ್ಕಂಥದ್ದು. ಹಾಗೆ ಕೆಲವು ಆತ್ಮಗಳನ್ನು ಅವ್ರು ಹಿಂಬಾಲಿಸಿ ಹೋಗಿ ನೋಡ್ತಾರಲ್ಲ, ಅಂದರೆ ಡೇ ಟು ಡೇ ಎವ್ರಿ ಇಯರ್ ಮಂತು ಆ ಥರ ಕಂಟಿನ್ಯೂಸ್ ಆಗಿ ಅವ್ರು ಬರಿತಾ ಹೋಗೋದಿಲ್ಲ. ಅವರು ಅಲ್ಲಲ್ಲಿ ನೋಡಿರ್ತಕ್ಕಂಥ ವಿಚಾರಗಳನ್ನು ಅಲ್ಲಲ್ಲಿ ಮಿಣುಕು ನೋಟ, ಅಲ್ಲಿ ತುಣುಕುಗಳ ಹಾಗೆ, ಆದರೆ ನಮಗೆ ಸಾಕಷ್ಟು ವಿಚಾರಗಳು ತಿಳಿತಾ ಹೋಗುತ್ತೆ. ಆ ರೀತಿ ಬರೆದಿರ್ತಕ್ಕಂಥದ್ದು ಈ ಭೂ ವಿಕಾಸ ಯೋಜನೆಯಲ್ಲಿ ಮೊದಲನೇ ಸರಪಳಿ ಅಂತ ನಾನು ಹೇಳಿದ್ನಲ್ಲ, 7 ಸರಪಳಿ ಇತ್ತು ಅಂತ. ಆಗ ಪ್ರಸ್ತುತ ಅಂದರೆ ನಾವೆಲ್ಲ ಈಗ ಮನುಷ್ಯರಾಗಿದ್ದೀವಲ್ಲ, ಈಗ ಪ್ರಸ್ತುತ ಅಂದರೆ ನಾವಿರ್ತಕ್ಕಂಥದ್ದು 4ನೆಯ ಒಂದು ಸರಪಳಿಯಲ್ಲಿ ಭೂಮಿಯ ಮೇಲೆ ಈಗ ಮನುಷ್ಯರಾಗಿದ್ದೇವೆ. ಮೊದಲನೆಯ ಒಂದು ಸರಪಳಿಯಲ್ಲಿ ನಾವೆಲ್ಲ ಖನಿಜ ವರ್ಗದಲ್ಲಿ ಇದ್ವಿ. ಥಿಯಾಸಫಿ ವಾಂಗ್ಮಯದ ಪ್ರಕಾರ ಈ ಒಂದು ಜೀವ ಚೈತನ್ಯ ವಿಕಾಸ ಆಗ್ತಾ ಕೆಳಗಡೆ ಇಳಿದು ಬಂದ ನಂತರ ಅನೇಕ ವರ್ಗಗಳಲ್ಲಿ ವಿಕಾಸ ಆಗ್ತಾ ಹೋಗ್ತಕ್ಕಂಥದ್ದು. ಸೂಕ್ಷ್ಮ ಲೋಕಗಳಲ್ಲಿ 3 ವರ್ಗಗಳಲ್ಲಿ, ಭೂತ ವರ್ಗಗಳಲ್ಲಿ ವಿಕಾಸ ಆದ ನಂತರ ಖನಿಜ, ಸಸ್ಯ, ಪ್ರಾಣಿ ಮತ್ತು ಮನುಷ್ಯ. ಹಾಗೆ ಖನಿಜ ವರ್ಗದಲ್ಲಿ ನಾವೆಲ್ಲ ಈಗ ಪ್ರಸ್ತುತ ಯಾರು ಮನುಷ್ಯರಿದ್ದೀವೋ ಖನಿಜ ವರ್ಗದಲ್ಲಿ ಇದ್ವಿ, ನಾವು ಖನಿಜಗಳಾಗಿದ್ವಿ. ಯಾವಾಗ ಮೊದಲನೆಯ ಒಂದು ಸರಪಳಿಯಲ್ಲಿ ಆ ಒಂದು ಡಿ ಗ್ರಹದಲ್ಲಿ ಇದ್ವಿ. ನಂತರ 2ನೆಯ ಸರಪಳಿಗೆ ಬರೋ ಹೊತ್ತಿಗೆ ನಾವೆಲ್ಲ ಸಸ್ಯಗಳಾಗಿ ವಿಕಾಸ ಹೊಂದಿದ್ವಿ. ಅಂದರೆ ಒಂದೊಂದು ವರ್ಗದಲ್ಲಿ ನಾವು ವಿಕಾಸ ಆಗಬೇಕು ಅಂದರೆ ಒಂದೊಂದು ಕಲ್ಪಕಾಲ ಬೇಕು. ಒಂದು ಕಲ್ಪಕಾಲ ಅಂದರೆ 432 ಕೋಟಿ ವರ್ಷಗಳು, ಅಷ್ಟು ಕಾಲ ನಾವು ವಿಕಾಸ ಹೊಂದಿದ್ದೇವೆ ಒಂದೊಂದು ವರ್ಗದಲ್ಲಿ. ನಂತರ ಒಂದು 3ನೆಯ ಸರಪಳಿಗೆ ಬರೋ ಹೊತ್ತಿಗೆ ನಾವೆಲ್ಲ ಸಸ್ಯವರ್ಗದಲ್ಲಿದ್ದವರು ಪ್ರಾಣಿಗಳಾಗಿ ಹುಟ್ಟಿದ್ವಿ. ಈಗ 4ನೆಯ ಒಂದು ಸರಪಳಿಯಲ್ಲಿ ನಾವಿದ್ದೇವೆ, ಮನುಷ್ಯರಾಗಿ ಜನ್ಮವನ್ನು ಪಡ್ಕೊಂಡಿದ್ದೇವೆ. ಈ ಒಂದು ಸರಪಳಿಯಲ್ಲಿ ವಿಕಾಸ ನಡೆಯೋ ಹೊತ್ತಿಗೆ ನಾವೆಲ್ಲರೂ ಕೂಡ ಆ ಜೀವನ್ಮುಕ್ತ ಸ್ಥಿತಿಯನ್ನು ತಲುಪಬೇಕು. ಅಂದರೆ ಮಾನವರಾಗಿರ್ತಕ್ಕಂಥವರು ಮಾನವಾತೀತರಾಗಬೇಕು. ಅದೇ ಪರಮಾತ್ಮನ ಒಂದು ಯೋಜನೆ, ಆ ಸಂಸರಣ ಯೋಜನೆಯಲ್ಲಿ. ಆ ಮಾನವಾತೀತರಾಗ್ತಕ್ಕಂಥ ಹಂತದಲ್ಲಿ ನಾವೀಗ ಮಧ್ಯಭಾಗದಲ್ಲಿದ್ದೇವೆ. ಮಧ್ಯಭಾಗ ಏಕೆಂದರೆ 4ನೆಯ ಸುತ್ತಲ್ವಾ, 7 ಸುತ್ತಲ್ಲಿ 4ನೆಯದು ಅಂದರೆ ಮಧ್ಯಭಾಗ. ಅದರಲ್ಲೂ ಭೂಮಿಯ ಮೇಲಿದ್ದೀವಲ್ಲ, ಭೂಮಿಯ ಮೇಲೆ ಇರ್ತಕ್ಕಂತಹ 7 ಮಹಾವಂಶಗಳಲ್ಲಿ ಮತ್ತೆ ನಾವು ಮಧ್ಯಭಾಗದಲ್ಲೇ ಇದೆ. ಮಧ್ಯಭಾಗವನ್ನು ದಾಟಿಬಿಟ್ಟಿದ್ದೇವೆ. ಈಗಾಗಲೇ 5ನೇ ಮಹಾವಂಶಕ್ಕೆ ಬಂದಿದ್ದೇವೆ. 6 ಮತ್ತು 7 ಮಹಾವಂಶಗಳಾಗುವ ಹೊತ್ತಿಗೆ ಭೂಮಿಯ ಮೇಲೆ ಸಾಕಷ್ಟು ಸಾಧನೆಯನ್ನು ಮಾಡ್ತಕ್ಕಂಥ ಜೀವರುಗಳು ಜೀವನ್ಮುಕ್ತರಾಗಿ ಹೋಗಬೇಕು. ಅಂದರೆ ಮಾನವಾತೀತರಾಗ್ತಕ್ಕಂಥದ್ದು, ಈ ಜನನ ಮರಣಗಳ ಚಕ್ರದಿಂದ ಬಿಡಿಸ್ಕೊಳ್ತಕ್ಕಂಥದ್ದು. ನಾವು ಪ್ರಸ್ತುತ ಏನು ತಿಳ್ಕೊಂಡಿದ್ದೇವೆ, ಮೋಕ್ಷ ಅಥವಾ ಮುಕ್ತಿ ಅಂತ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ಸಾಧಿಸ್ತಕ್ಕಂಥದ್ದು, ಆ ರೀತಿ ಹೇಳುವಂಥದ್ದು. ಈಗ ಈ ಭೂಮಿಯ ಮೇಲೆ ಈ ಪ್ರಸ್ತುತ 7 ಮಹಾವಂಶಗಳಲ್ಲಿ 3 ಮಹಾವಂಶಗಳ ವಿಚಾರ ಮುಂಚೆ ತಿಳ್ಕೊಂಡಿದ್ವಲ್ವ. ಇವತ್ತು 4ನೆಯ ಮಹಾವಂಶದ ವಿಚಾರವನ್ನು ತಿಳ್ಕೊಳ್ಳೋಣ. ನಾವು ಯಾವ ಹಂತದಲ್ಲಿದ್ದೀವಿ ಈಗ? ನಾವಿರೋದು 5ನೇ ಮಹಾವಂಶದಲ್ಲಿ. ಈಗ ಪ್ರಸ್ತುತ ಅಂದರೆ ನಾವು ಇತಿಹಾಸವನ್ನು ನೋಡ್ತಾ ಹೋಗ್ತಿದ್ದೀವಲ್ವ, ಹಿಂದೆ ಯಾವ್ದು ಆಗೋಗಿತ್ತೋ ಅದನ್ನು ನೋಡ್ತಾ ಹೋಗಿದ್ದೀವಿ, ಯಾವ ರೀತಿ ಬೆಳವಣಿಗೆ ಆಗ್ತಾ ಬಂತು ಅಂತ. ಇದುವರೆಗೂ ಖನಿಜ ವರ್ಗದಿಂದ ಶುರು ಮಾಡಿದ್ವಿ ನಾವು, ಏನೇನು ಹೇಗೆ ವಿಕಾಸ ಆಗ್ತಾ ಬಂದ್ವಿ ಅಂತ ಅಲ್ವಾ. ಈಗ ನಾವು ಹಿಂದಿನ 3 ಮಹಾವಂಶಗಳಲ್ಲಿ ಈಗಾಗಲೇ ಬೆಳವಣಿಗೆ ಹೊಂದಿ 4ನೇ ಮಹಾವಂಶದ ವಿಚಾರನ ತಿಳ್ಕೊಳ್ಳೋಣ ಇವತ್ತು. ಆದರೆ ನಾವಿರೋದು ಪ್ರಸ್ತುತ 5ನೆಯ ಮಹಾವಂಶದಲ್ಲಿ. ಆ ಒಂದೊಂದು ಮಹಾವಂಶದಲ್ಲಿ ಎಷ್ಟು ಉಪವಂಶಗಳಿದೆ ಅಂದರೆ ಮತ್ತೆ 7 ಉಪವಂಶಗಳಿದೆ. ಒಂದೊಂದು ಮಹಾವಂಶದಲ್ಲೂ 7 ಉಪವಂಶ ಇದೆ. ಆ 7ನೇ ಉಪವಂಶದಲ್ಲಿ ಪ್ರಸ್ತುತ ನಡೀತಾ ಇರ್ತಕ್ಕಂಥದ್ದು 5ನೆಯ ಉಪವಂಶ. ಅದಕ್ಕೆ ಹೇಳ್ತಾರೆ ಇನ್ನೊಂದು 600 ವರ್ಷಗಳಲ್ಲಿ 6ನೆಯ ಮಹಾವಂಶ ಪ್ರಾರಂಭ ಆಗುತ್ತೆ. ಯಾರು ಇಲ್ಲಿ ಆಧ್ಯಾತ್ಮಿಕವಾಗಿ ಸಾಧನೆಯನ್ನು ಮಾಡಿರ್ತಾರೋ, ಯಾರು ಮುಂದುವರೆದಿರ್ತಾರೋ ಅಂಥವ್ರನ್ನ ಆರಿಸ್ಕೊಂಡು ಆ ಮುಂದೆ 6ನೆಯ ಮಹಾವಂಶ ಅಥವಾ ಉಪವಂಶದಲ್ಲಿ ನಮ್ಮನ್ನು ಬೆಳೆಸ್ತಕ್ಕಂತಹ ಒಂದು ಯೋಜನೆ ಇದೆ ಮಹಾತ್ಮರದು ಅಂತ ಹೇಳುವಂಥದ್ದು. ಇರಲಿ, ಈಗ 4ನೆಯ ಮಹಾವಂಶ ಹೇಗಿತ್ತು ಪ್ರಾರಂಭ ಕಾಲದಲ್ಲಿ, ಏನೇನು ಅಲ್ಲಿ
ವಿಕಾಸ ನಡೀತು, ಯಾವ ರೀತಿ ಬದಲಾವಣೆಗಳನ್ನು ನಾವು ನೋಡ್ಬೋದು ಅಂತ ನೋಡ್ತಾ ಹೋಗೋಣ. ಈ 3ನೇ ಮಹಾವಂಶದ ಮಧ್ಯಭಾಗದಲ್ಲಿ ಶುಕ್ರ ಗ್ರಹದಿಂದ ಕೆಲವರು ಮಹಾತ್ಮರು ಭೂಮಿಗೆ ಬರ್ತಾರೆ. ಯಾರವರು ಅಂದರೆ ಸನತ್ ಕುಮಾರ ಪ್ರಭುಗಳು. ನಾವು ನೋಡ್ತೀವಲ್ಲ, ನಮ್ಮ ಇತಿಹಾಸದಲ್ಲಿ ನಾವು ಕೇಳಿದ್ದೀವಿ, ನಮ್ಮ ಪುರಾಣಗಳಲ್ಲೂ ಹೇಳ್ತಕ್ಕಂಥದ್ದು, ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲೂ ಭಾಳ ಸವಿಸ್ತಾರವಾಗಿ ಹೇಳಿರ್ತಕ್ಕಂಥದ್ದು. ಅವರು ಶುಕ್ರ ಗ್ರಹದಿಂದ ಬಂದಿದ್ದಾರೆ. ಶುಕ್ರ ಗ್ರಹ ಈ ಭೂ ವಿಕಾಸ ಯೋಜನೆಯಲ್ಲಿಲ್ಲ, ಅದು ಇನ್ನೊಂದು ವಿಕಾಸ ಯೋಜನೆ. ಆ ಸೂರ್ಯನ ಕೆಳಗೆ 10 ವಿಕಾಸ ಯೋಜನೆ ನಡೀತಾ ಇದೆ. ಆ ಶುಕ್ರ ಗ್ರಹದ ವಿಕಾಸ ಯೋಜನೆಯಿಂದ ಈ ಸನತ್ ಕುಮಾರ ಪ್ರಭುಗಳು ಭೂಮಿಗೆ ಬರ್ತಾರೆ. ಆ ಶುಕ್ರ ಗ್ರಹ ವಿಕಾಸ ಯೋಜನೆ ಇದೆಯಲ್ಲ, ಅದಿನ್ನೂ ಭಾಳ ಮುಂದುವರೆದು ಹೋಗಿದೆ ಭೂ ವಿಕಾಸ ಯೋಜನೆಗಿಂತ. ಅಲ್ಲಿ ಭಾಳ ಚೆನ್ನಾಗಿ ಮುಂದುವರೆದಿರ್ತಕ್ಕಂತಹ, ಬಹಳ ಉನ್ನತವಾದಂತಹ ಜೀವನ್ಮುಕ್ತ ಸ್ಥಿತಿಯ ನಂತರ ಭಾಳ ಉನ್ನತ ಸ್ತರವನ್ನು ಪಡ್ಕೊಂಡಿರ್ತಕ್ಕಂಥವ್ರನ್ನ ಇಲ್ಲಿ ಭೂಗ್ರಹಕ್ಕೆ ಕಳಿಸ್ತಾರೆ. ಇಲ್ಲಿ ನೀವು ಸುಧಾರಣೆ ಮಾಡಿ, ನಿಮ್ಮ ಕೈ ಕೆಳಗಡೆ ಎಲ್ಲವನ್ನು ಕೂಡ ನಡೆಸ್ಕೊಂಡು ಹೋಗಿ ಅಂತ ಹೇಳ್ತಕ್ಕಂಥದ್ದು. ಹಾಗೆ ಶುಕ್ರ ಗ್ರಹದಿಂದ ಸನತ್ ಕುಮಾರ ಪ್ರಭುಗಳು ಈ ಭೂಗ್ರಹಕ್ಕೆ 3ನೇ ಮಹಾವಂಶದ ಮಧ್ಯಭಾಗದಲ್ಲಿ ಬರ್ತಾರೆ. ಅವ್ರ ಜೊತೆಗೆ ಇನ್ನು 7 ಜನ ಬರ್ತಾರೆ. ಪ್ರಮುಖವಾಗಿ 3 ಜನ ಯಾರಪ್ಪ ಅಂದರೆ, ಯಾರು 3 ಜನ? ಸನಕ, ಸನಂದನ, ಸನಾತನ ಅಂತ 3 ಜನ ಬರ್ತಾರೆ. ಅವ್ರ ಜೊತೆಗೆ ಇನ್ನೂ 30 ಜನ ಬರ್ತಾರಂತೆ. ಹೆಚ್ಚು ಮುಂದುವರೆದಿದ್ದಂತಹ ಆ ಶುಕ್ರ ಗ್ರಹದಲ್ಲಿ ಸಾಕಷ್ಟು ಮುಂದುವರೆದು ವಿಕಾಸ ಹೊಂದಿದ್ದಂತಹ ಜೀವರುಗಳನ್ನು ಇಲ್ಲಿ ಕರ್ಕೊಂಡು ಬರ್ತಾರೆ. ಯಾಕೆಂದರೆ ಇಲ್ಲಿ ಇನ್ನೂ ಅಷ್ಟೊಂದು ಬೆಳವಣಿಗೆ ಆಗಿಲ್ವಲ್ಲ, ಬೆಳವಣಿಗೆಯನ್ನು ತ್ವರಿತಗೊಳಿಸೋದಕ್ಕೋಸ್ಕರ, ಇಲ್ಲಿ ಪ್ರಭಾವವನ್ನು ಬೀರಿ ಜೀವರುಗಳನ್ನು ಮುಂದೆ ತರೋದಕ್ಕೋಸ್ಕರ ಅವರು ಇಲ್ಲಿಗೆ ಬರ್ತಾರೆ. ಯಾವಾಗ ಬರ್ತಾರೆ ಅವರು ಅಂತಂದರೆ, ಈ 3ನೇ ಮಹಾವಂಶದ ಮಧ್ಯಭಾಗದಲ್ಲಿ ಬರ್ತಾರೆ. ಎಲ್ಲಿಗೆ ಬಂದು ಇಳಿತಾರೆ ಅವರು? ಭಾಳ ಚೆನ್ನಾಗಿ ಒಂಥರ ಕತೆ ಥರ ಬರೀತಾರೆ ಈ ಪುಸ್ತಕದಲ್ಲಿ ಅಲ್ವಾ. ಅವರು ಒಂದು ವಿಮಾನದಲ್ಲಿ ಬರ್ತಾರೆ. ಗೋಬಿ ಮರುಭೂಮಿ ಇದೆಯಲ್ಲ, ಈಗ ಪ್ರಸ್ತುತ ಮರುಭೂಮಿ, ಆದರೆ ಹಿಂದಿನ ಮಹಾವಂಶದಲ್ಲಿ ಅದು ಭೂಖಂಡ ಆಗಿತ್ತದು. ಭೂಖಂಡ, ಅಲ್ಲಿ ಒಂದು ದ್ವೀಪ ಇತ್ತು, ಅದನ್ನು ಶ್ವೇತ ದ್ವೀಪ ಅಂತ ಕರೀತಕ್ಕಂಥದ್ದು. ಈಗ ಗೋಬಿ ಮರುಭೂಮಿ ಇದೆ, ಆಗ ಸಾಗರ ಇತ್ತು, ಗೋಬಿ ಸಾಗರ ಇತ್ತು. ಯಾಕೆಂದರೆ ಈಗ ಮರುಭೂಮಿ ಆಗಿರ್ತಕ್ಕಂಥದ್ದು, ಮೊದಲಲ್ಲಿ ನೀರಿತ್ತು, ಸಾಗರವಾಗಿತ್ತು. ಅಲ್ಲಿ ಒಂದು ಚಿಕ್ಕ ದ್ವೀಪ ಇತ್ತು, ಅದನ್ನು ಶ್ವೇತ ದ್ವೀಪ. ಅಲ್ಲಿಗೆ ಬಂದು ಇಳಿತಾರೆ ಇವರು ಮಹಾತ್ಮರುಗಳು. ಇವರನ್ನು ಅಂತರಂಗ ಸರ್ಕಾರದ ಮುಖ್ಯಾಧಿಕಾರಿಯನ್ನಾಗಿ ಮಾಡ್ತಾರೆ. ಅವರು ಅಂತರಂಗ ಸರ್ಕಾರ ಅಂದರೆ, ಈಗ ಹೊರಗಡೆ ನಾವು ನೋಡ್ತೇವಲ್ಲ, ಸರ್ಕಾರ ನಡೆಸ್ತಕ್ಕಂಥದ್ದು ಒಂದೊಂದು ದೇಶಕ್ಕೂ ಹೇಗೆ ಒಂದೊಂದು ಸರ್ಕಾರ ಇದೆ, ಅಲ್ಲಿ ಮಿನಿಸ್ಟ್ರುಗಳಿರ್ತಾರೆ, ಮತ್ತು ಪ್ರೈಮ್ ಮಿನಿಸ್ಟರ್ ಇರ್ತಾರೆ, ಪ್ರೆಸಿಡೆಂಟ್ ಇರ್ತಾರೆ. ಅದೇ ಥರ ಭೂಮಿಯ ಮೇಲೆ ನಡೀತಕ್ಕಂತಹ, ಪರಮಾತ್ಮನ ಕೈ ಕೆಳಗೆ ನಡೀತಾ ಇರ್ತಕ್ಕಂತಹ ಈ ಜೀವ ವಿಕಾಸ ಯೋಜನೆಯನ್ನು ನೋಡ್ಕೊಳ್ಳೋದಕ್ಕೋಸ್ಕರ, ಮುಂದುವರಿಸೋದಕ್ಕೋಸ್ಕರ, ಸರಿಯಾದ ಮಾರ್ಗದರ್ಶನವನ್ನು ಕೊಡೋದಕ್ಕೋಸ್ಕರ ಇವರು ಬರ್ತಾರೆ. ಶುಕ್ರ ಗ್ರಹದಿಂದ ಬರ್ತಾರೆ, ಆ ಶ್ವೇತ ದ್ವೀಪದಲ್ಲಿ ಇರ್ತಾರೆ. ನಾವು ನೋಡಿ, ಈಗ ಮಂತ್ರಗಳನ್ನು ಹೇಳುವಾಗ ಹೇಳ್ತೀವಲ್ಲ, ಶ್ವೇತ ದ್ವೀಪೆ ಮನ್ವಂತರೆ, ವೈವಸ್ವತ ಮನ್ವಂತರೆ ಅಂತೆಲ್ಲ ಹೇಳ್ತೀವಲ್ಲ, ಅದು ಎಲ್ಲ ಅರ್ಥ ಇದೆ ಅದಕ್ಕೆ, ಸುಮ್ಮನೆ ಹೇಳ್ತಕ್ಕಂಥದ್ದಲ್ಲ. ಅದು ಇತಿಹಾಸವನ್ನು ಕೆರಕ್ತಾ ಹೋದರೆ ನಮಗೆ ಗೊತ್ತಾಗ್ತದೆ. ಆದರೆ ನಮ್ಗೆ ಅಲ್ಲ ಅರ್ಥ ಆಗ್ತಾ ಇರಲಿಲ್ಲ. ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಹೇಳಿರೋದು ಹೇಳಿ ತಿಳಿಸಿ ಹೇಳ್ತಕ್ಕಂಥವ್ರು ಯಾರೂ ನಮಗೆ ಇರಲಿಲ್ಲ. ಆದರೆ ಥಿಯಾಸಫಿ ವಾಂಗ್ಮಯದಲ್ಲಿ ಬಹಳ ಸವಿಸ್ತಾರವಾಗಿ, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಬಂದಂತಹವರು ಈ ಭೂಮಿಯ ಮೇಲೆ ಅಂತರಂಗ ಸರ್ಕಾರದ ಮುಖ್ಯವಾದಂತಹ ಒಂದು ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಈಗಲೂ ಕೂಡ ಹಾಗೆ ಹೇಳ್ತಕ್ಕಂಥದ್ದು. ಸನತ್ ಕುಮಾರರನ್ನು ಭೂಮಿಯನ್ನು ಮೇಲ್ವಿಚಾರಣೆ ನೋಡ್ಕೊಳ್ತಾ, ಇಲ್ಲಿ ನಡೀತಾ ಇರ್ತಕ್ಕಂಥ ಪ್ರತಿಯೊಂದು ಆಗು ಹೋಗುಗಳನ್ನು ನೋಡ್ತಾ, ಇಲ್ಲಿ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದೇ ಸನತ್ ಕುಮಾರ ಪ್ರಭುಗಳು. ಅವರನ್ನೇ ಜಗತ್ ಪ್ರಭುಗಳು ಅಂತ ನಾವು ಕರೀತಾ ಇರ್ತಕ್ಕಂಥದ್ದು. ಅವರನ್ನು ಯಾವ ರೀತಿ ನಾವು ಸೂಚಿಸ್ತೇವೆ ಅಂದರೆ, ಒಂದು ಸ್ಟಾರ್, ಒಂದು ತಾರೆಯ ಒಂದು ಸಂಕೇತದಿಂದ ಅವರನ್ನು ನಾವು ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು, ಅವ್ರನ್ನ ಸೂಚಿಸ್ತಕ್ಕಂಥದ್ದು. ಹೀಗೆ 3ನೇ ಮಹಾವಂಶದ ಮಧ್ಯಭಾಗದಲ್ಲಿ ಇವರು ಬಂದ್ರಲ್ಲ, ಬಂದ ನಂತರ 4ನೇ ಮಹಾವಂಶಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಯನ್ನು ಪ್ರಾರಂಭ ಮಾಡ್ತಾರೆ. ಮುಂದೆ ಒಂದು ಮಹಾವಂಶ ಪ್ರಾರಂಭ ಆಗಬೇಕಲ್ವ, ಅಲ್ಲಿಗೆ ತಯಾರಿ ಮುಂಚೆನೇ ನಡಿಬೇಕಲ್ಲ. 3ನೇ ಮಹಾವಂಶಕ್ಕೆ ಇವರು ಬಂದ ನಂತರ, ಜಗತ್ಪ್ರಭುಗಳು ಬಂದ ನಂತರ, ಅಂತರಂಗ ಸರ್ಕಾರದ ಅಧಿಕಾರನ ವಹಿಸ್ಕೊಂಡ ನಂತರ 4ನೇ ಮಹಾವಂಶಕ್ಕೆ ಬೇಕಾದಂತಹ ಸಿದ್ಧತೆಯನ್ನು, ಜೀವರುಗಳನ್ನು, ರೂಪಗಳ ವಿನ್ಯಾಸವನ್ನು ಎಲ್ಲವನ್ನು ಕೂಡ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ
4ನೇ ಮಹಾವಂಶಕ್ಕೆ, ಒಂದೊಂದು ಮಹಾವಂಶದ ಮೇಲ್ವಿಚಾರಣೆಯನ್ನು ನೋಡ್ಕೊಳ್ತಕ್ಕಂಥವ್ರು ಒಬ್ಬೊಬ್ಬರು ಮನುಗಳಿರ್ತಾರೆ. ಅವ್ರನ್ನೇನಂತೀವಿ? ಮನು ಅಂತ ಹೇಳ್ತೀವಿ. ಒಂದೊಂದು ಮಹಾವಂಶವನ್ನು ಕೂಡ ಮೇಲ್ವಿಚಾರಣೆಯನ್ನು ನೋಡಿಕೊಂಡು ನಡೆಸ್ಕೊಂಡು ಹೋಗ್ತಕ್ಕಂಥವ್ರು ಮನುಗಳು. ಈ ವಿಚಾರವನ್ನೆಲ್ಲ ಭಾಳ ಹಿಂದೆ ಸವಿಸ್ತಾರವಾಗಿ ಈ ಗ್ರಂಥ ಪ್ರಾರಂಭ ಮಾಡಿದಾಗ ಹೇಳಿದ್ದೇನೆ. ಬೀಜ ಮನು, ಬೇರು ಮನು ಅನ್ನುವ ಹಾಗೆ ಒಂದೊಂದು ಗ್ರಹ ಮಾಲೆಗೂ ಇರ್ತಾರೆ, ಒಂದೊಂದು ಗ್ರಹಕ್ಕೂ ಇರ್ತಾರೆ, ಒಂದೊಂದು ಮಹಾವಂಶಕ್ಕೂ ಕೂಡ ಒಬ್ಬೊಬ್ಬರು ಮನುಗಳಿರ್ತಾರೆ. ಹಾಗೆ ಈ 4ನೇ ಮಹಾವಂಶದ ಮನು ಇನ್ನೂ ಪ್ರಾರಂಭ ಆಗಿಲ್ವಲ್ಲ, ಅವ್ರ ಜವಾಬ್ದಾರಿ ಇರುತ್ತಲ್ಲ, ಮೊದಲೇ ಎಲ್ಲ ಕೆಲಸ ಶುರು ಮಾಡ್ಕೋಬೇಕಲ್ಲ. ಹಾಗೆ 3ನೇ ಮಹಾವಂಶದ ಮನು ಇಬ್ಬರೂ ಸೇರಿಕೊಂಡು ಸಾಕಷ್ಟು ಕೃಷಿಯನ್ನು ಮಾಡಿ ಮುಂದೆ ಬರ್ತಕ್ಕಂತಹ ಪೀಳಿಗೆ ಹೇಗಿರಬೇಕು, ಅವರ ರೂಪಗಳು ಹೇಗಿರಬೇಕು ಅನ್ನೋದನ್ನೆಲ್ಲ ಅವರು ಯೋಜನೆ ಹಾಕ್ಕೊಂಡು ಆ ಕೆಲವು ಜೀವಾತ್ಮರುಗಳನ್ನು ಯಾರು ಸ್ವಲ್ಪ ಮಟ್ಟಿಗೆ ಬೆಳವಣಿಗೆ ಹೊಂದಿರ್ತಾರೋ ಅವ್ರನ್ನೆಲ್ಲ ಹುಡುಕಿ ಅವರನ್ನು ಒಂದು ಕಡೆ ಸೇರಿಸ್ತಾರೆ. ಅದಕ್ಕೆ ಹೇಳ್ತಾರೆ, ಬಹಳ ಶ್ರದ್ಧೆಯಿಂದ ಹುಡುಕಿ ಕೆಲವು ಕುಟುಂಬಗಳಲ್ಲಿ, ಸೂಕ್ತವಾದಂತಹ ಕುಟುಂಬಗಳಲ್ಲಿ ಜನ್ಮವನ್ನು ಪಡ್ಕೊಳ್ಳೋ ಹಾಗೆ ಮಾಡ್ತಾರೆ. ಜನ್ಮವನ್ನು ಪಡ್ಕೊಂಡು ಅವರು ಸ್ವಲ್ಪ ಮುಂದುವರಿಯೋ ಹಾಗೆ ಮಾಡ್ತಾರೆ. ಈಗ ಎಷ್ಟೋ ಎಲ್ಲರೂ ಒಂದೇ ಮಟ್ಟಕ್ಕೆ ಬೆಳವಣಿಗೆ ಹೊಂದಿರಲ್ಲ. ಈಗ ನಾವು ಪ್ರಸ್ತುತ ನೋಡ್ತಿದ್ದೀವಲ್ಲ, ಎಲ್ಲರೂ ಒಂದೇ ಮಟ್ಟಕ್ಕೆ ಬೆಳವಣಿಗೆ ಹೊಂದಿರ್ತೀವ? ಇಲ್ಲ. ಅಲ್ಲಿ ಹೆಚ್ಚು ಬೆಳವಣಿಗೆ ಹೊಂದಿರೋರನ್ನ ಮುಂದಿನ ಒಂದು ಮಹಾವಂಶಕ್ಕೆ ತಯಾರಿಗೋಸ್ಕರ ಆರಿಸಿ ಅವರನ್ನೇ ಪ್ರತ್ಯೇಕವಾಗಿ ಒಂದು ಪ್ರದೇಶದಲ್ಲಿ ಹುಟ್ಟೋ ಹಾಗೆ ಅವರು ಏರ್ಪಾಡು ಮಾಡ್ತಾರೆ. ಯಾವುದೋ ಒಂದು ಜಾಗದಲ್ಲಿ ಅವರು ಹುಟ್ಟೋ ಹಾಗೆ ಏರ್ಪಾಡು ಮಾಡಿ ಅಲ್ಲಿ ಅವರು ಪದೇ ಪದೇ ಜನ್ಮವನ್ನು ಪಡ್ಕೊಳ್ತಾ ಅವರ ರೂಪಗಳಲ್ಲಿ ಸಾಕಷ್ಟು ಬದಲಾವಣೆ ಬರುತ್ತೆ. ಈಗ ನಾನು ಹೇಳಿದೆ, ಲೆಮ್ಯೂರಿಯನ್ ವಂಶ 3ನೇ ಮಹಾವಂಶದಲ್ಲಿ ಹೇಗಿದ್ರು ಜನ 24-27 ಅಡಿ ಎತ್ತರ ಇದ್ದರು. ಹಾಗೆ ಇದ್ದೀವ ಈಗ ನಾವು ಈ ಒಂದು 5ನೇ ಮಹಾವಂಶಕ್ಕೆ ಬರೋ ಹೊತ್ತಿಗೆ ಎಷ್ಟು ಬದಲಾವಣೆಗಳಾಗಿದೆಯಲ್ವ. ಹಾಗೆ 4ನೇ ಮಹಾವಂಶದ ಬದಲಾವಣೆಗೋಸ್ಕರ ಸಾಕಷ್ಟು ಕೆಲಸ ಕಾರ್ಯಗಳು ನಡೆಯುತ್ತೆ ಅಂತ ಹೇಳ್ತಾರೆ. ಸ್ವತಃ ಮನುವೇ ಅಂತಹ ಮುಂದುವರೆದಿರ್ತಕ್ಕಂತಹ ಕೆಲವು ಪಂಗಡಗಳ ಜನರ ಹೊಟ್ಟೆಯಲ್ಲಿ ಹುಟ್ಟಿ ರೂಪಗಳನ್ನು ಸಾಕಷ್ಟು ಬದಲಾವಣೆ ಮಾಡ್ತಾರಂತೆ. ನೋಡಿ, ಪ್ರಾರಂಭದಲ್ಲಿ ಮನುಗಳು ಮತ್ತು ಅವರ ಶಿಷ್ಯಂದರು, ದೀಕ್ಷಿತರು ಎಲ್ಲರೂ ಕೂಡ ಹುಟ್ಟು ಬರ್ತಾರೆ. ಪ್ರಾರಂಭದಲ್ಲಿ ಹುಟ್ಟು ಬಂದು, ಯಾಕೆಂದರೆ ಒಂದು ಮಹಾವಂಶವನ್ನು ಪ್ರಾರಂಭಿಸಿ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥದ್ದು ಅಷ್ಟು ಸುಲಭವಾಗಿರ್ತಕ್ಕಂಥ ಕೆಲಸ ಅಲ್ಲ. ಅವರೇ ಹುಟ್ಟು ಬಂದು ಹೇಳ್ತಾರೆ, ಅವರ ದೇಹದ ರೂಪಗಳಲ್ಲಿ ಬದಲಾವಣೆಯನ್ನು ತರ್ತಾರೆ. ಸಾಕಷ್ಟು ರೂಪಗಳಲ್ಲಿ ಬದಲಾವಣೆಯನ್ನು ತರ್ತಾರೆ. ಅವರ ಅಂಗವಿನ್ಯಾಸ, ನರಮಂಡಲ, ಕೂದಲಿನ ಬಣ್ಣ, ಮುಖದ ಲಕ್ಷಣ ಎಲ್ಲವನ್ನೂ ಕೂಡ ಅವರು ಅನೇಕ ಜನ್ಮಗಳಲ್ಲಿ ತಿದ್ದಿ ತೀಡಿ ಅನೇಕ ಅಂದರೆ ರಿಫೈನ್ಡ್ ಒಂದು ಫಾರ್ಮ್ ಅನ್ನೋ ಥರ ಆ ರೀತಿ ಒಂದು ರೂಪಗಳನ್ನು ಅವರು ಮಾರ್ಪಾಟು ಮಾಡ್ತಾ ಹೋಗ್ತಾರೆ ಅಂತ ಹೇಳ್ತಾರೆ. ಈ ದೀಕ್ಷಿತರು ಬರ್ತಾರಲ್ಲ, ಈ ದೀಕ್ಷಿತರು ನಾನು ಹೇಳಿದೆ 3ನೇ ಮಹಾವಂಶದ 7ನೇ ಮಹಾವಂಶಕ್ಕೆ ಬರೋಷ್ಟೊತ್ತಿಗೆ ಅಲ್ಲಿ ಆರಿಸ್ಕೋಬೇಕು ಅಂದರೆ 7ನೇ ಮಹಾವಂಶನೇ ಕೊನೆಯ ವಂಶ ಅಲ್ವಾ. ಆ 3ನೇ ಒಂದು ಮಹಾವಂಶದ 7ನೇ ಉಪವಂಶದಲ್ಲಿ ಅನೇಕ ಮನುಗಳು, ದೀಕ್ಷಿತರು, ಅವರ ಶಿಷ್ಯಂದರು ಜನ್ಮವನ್ನು ಪಡ್ಕೊಂಡು ಅಲ್ಲಿ ಅವರು ಮುಂದುವರಿಸ್ಕೊಂಡು ಬಂದಂತಹ ಪೀಳಿಗೆಯಲ್ಲಿ ಹೆಚ್ಚು ರೂಪಗಳಲ್ಲಿ ಮಾರ್ಪಾಟನ್ನು ಹೊಂದಿರ್ತಕ್ಕಂಥವ್ರನ್ನ ಆರಿಸ್ಕೊಂಡು 4ನೇ ಮಹಾವಂಶವನ್ನು ಪ್ರಾರಂಭ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಅದಕ್ಕೆ ಈ ಪ್ರಾರಂಭದಲ್ಲಿ ಹುಟ್ಟುತ್ತಾರಲ್ಲ ಆ ದೀಕ್ಷಿತರು, ಮನುಗಳು, ಅವರೆಲ್ಲ ರಾಜರಾಗಿ ಚಕ್ರಾಧಿಪತಿಗಳಾಗಿ ಹುಟ್ಟಿರ್ತಾರೆ. ಪ್ರಾರಂಭದಲ್ಲಿ ಅವರು ಒಂದು ಸಂತತಿಯನ್ನು ಬೆಳೆಸ್ಕೊಳ್ತಾ ಹೋಗಿ, ಪೀಳಿಗೆಯನ್ನು ಬೆಳೆಸ್ಕೊಳ್ತಾ ಹೋಗಿ ಜೀವರುಗಳು ವಿಕಾಸ ಆಗೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾ ಹೋಗ್ತಾರೆ. ಹಾಗೆ ಮಾಡ್ತಾ ಮಾಡ್ತಾ ಈ ರೂಪಗಳಲ್ಲಿ ಸಾಕಷ್ಟು ಬದಲಾವಣೆ ಬರ್ತಾ ಬರ್ತಾ ಈ 4ನೇ ಮಹಾವಂಶ, ನಾವೀಗೇನು ತಿಳ್ಕೊಳ್ತಾ ಇದ್ದೀವಿ, 4ನೇ ಮಹಾವಂಶ, ಇದರಲ್ಲಿ ಎಷ್ಟು ಉಪವಂಶ ಇದೆ? 7 ಉಪವಂಶ ಇದೆ ಅಲ್ವಾ. ಆ 3ನೇ ಉಪವಂಶಕ್ಕೆ ಬರುವ ಹೊತ್ತಿಗೆ ಅಲ್ಲಿ ಆ ಜನಾಂಗದವರು ಬಣ್ಣ ಹೇಗಿತ್ತಪ್ಪ ಅಂದರೆ ಕೆಂಪು ಕಂದು ಬಣ್ಣದ ದೇಹಗಳ ರಚನೆಗೆ ಅಗತ್ಯವಾದಂತಹ ದೇಹಗಳನ್ನು ಸಿದ್ಧ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಉಪವಂಶದವರು ಅಟ್ಲಾಂಟಿಯನ್ ಜನಾಂಗದಲ್ಲಿ ಹುಟ್ಟುತ್ತಾರೆ. ಈ ಉಪವಂಶದವ್ರನ್ನ ಅಟ್ಲಾಂಟಿಯನ್ಸ್ ಅಂತ ಹೇಳ್ತಕ್ಕಂಥದ್ದು. ಅವರು ಬಹಳ ವೈಭವದಿಂದ ಕೂಡಿದಂತಹ ಸಾಮ್ರಾಜ್ಯವನ್ನು ಕಟ್ಟುತ್ತಾರೆ, ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ನಮಗೆ ಹೇಳ್ತಾರೆ. ಹಾಗೆ ಅಲ್ಲಿಂದ ಪ್ರಾರಂಭವಾದಂತಹ ಅಟ್ಲಾಂಟಿಯನ್ ಜನಾಂಗದಲ್ಲಿ ಹುಟ್ಟಿದಂಥವರು ಆ ಪ್ರಪಂಚದ ಭೂಮಿಯ ಬೇರೆ ಬೇರೆ ಭಾಗಗಳಿಗೂ ಹೋಗಿ ಅಲ್ಲಿ ಅನೇಕ ಲಕ್ಷ ವರ್ಷಗಳ ಕಾಲ ಅವರು
ಆಳ್ವಿಕೆಯನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಅವರು ತಿಳ್ಕೊಳ್ತಾರೆ. ಹಾಗೆ ನೋಡಿ, ಒಂದು ಮಹಾವಂಶದ ಮೂಲ ಪುರುಷ ಯಾರಾಗ್ತಾನೆ ಹಾಗಾದರೆ? ಒಂದು ಮಹಾವಂಶದ ಮೂಲ ಪುರುಷ ಸ್ವತಃ ಮನುವೇ ಆಗಿರ್ತಾನೆ. ಏಕೆಂದರೆ ಸ್ವತಃ ಮನುವೇ ಹಿಂದಿನ ಒಂದು ಮಹಾವಂಶದ ಉಪವಂಶಗಳಲ್ಲಿ ಹೆಚ್ಚು ಮುಂದುವರೆದಿರ್ತಕ್ಕಂತಹ ಪಂಗಡಗಳಲ್ಲಿ ಹುಟ್ಟಿ ಬಂದು ಅನೇಕ ಬದಲಾವಣೆಗಳನ್ನು ಮಾಡ್ತಾ ರೂಪಗಳಲ್ಲಿ ಪ್ರಸ್ತುತ ಆ ಒಂದು ಮಹಾವಂಶಕ್ಕೆ ಬೇಕಾದಂತಹ ಸೂಕ್ತವಾದಂತಹ ದೇಹಗಳನ್ನು ಒದಗಿಸ್ತಕ್ಕಂತಹ ಕೆಲಸವನ್ನು ಅವರು ಮಾಡಿರ್ತಾರೆ ಅನ್ನುವಂಥ ವಿಚಾರ ಹೇಳ್ತಾರೆ. ನಮ್ಮ ಟಿ ಸುಬ್ಬರಾವ್ ಅಂತ ಕೇಳಿದ್ದೀರಾ ನೀವು? ಥಿಯಾಸಫಿ ವಾಂಗ್ಮಯದಲ್ಲಿ ಇವರು HP ಬ್ಲವಾಟ್ಸ್ಕಿ ಅವ್ರ ಜೊತೆ ಇದ್ದರು. ಅವರು ನಮ್ಮ ಪ್ರಸ್ತುತ ಚೆನ್ನೈನಲ್ಲಿ ಇದ್ದಂಥವರು. ಅವರು ಅಡಿಯಾರ್ನ ಜಾಗವನ್ನು ತೋರಿಸ್ತಂಥವ್ರು. ಯಾರಿಗೆ? ಯಾರಿಗೆ HPB ಅವ್ರಿಗೆ, ಬ್ಲವಾಟ್ಸ್ಕಿ ಅವ್ರಿಗೆ ಮತ್ತು ಆಲ್ಕಾಟ್ ಅವ್ರಿಗೆ ಹೋದಾಗ ಅವ್ರಿಗೂ ತುಂಬ ಯೋಗ ದೃಷ್ಟಿ ಇತ್ತು. ಬಹಳ ಮುಂದುವರೆದಿದ್ರು ಅವರು ಈ ಒಂದು ಯೋಗ ಮಾರ್ಗದಲ್ಲಿ. ಅವರು ಹೇಳ್ತಾರೆ, ಈ ಲೆಮ್ಯೂರಿಯನ್ ಅಂತ ಇದ್ರಲ್ಲ 3ನೇ ಮಹಾವಂಶದವರ ಬಣ್ಣ ಏನಿತ್ತು ಅಂದರೆ ನೀಲಿ ಕಪ್ಪು ಬಣ್ಣ ಅಂತ ಹೇಳ್ತಾರೆ. ನೀಲಿ ಮಿಶ್ರಿತ ಕಪ್ಪು ಬಣ್ಣದವರಾಗಿದ್ರಂತೆ ಲೆಮ್ಯೂರಿಯನ್ ವಂಶದವ್ರು. 3ನೇ ವಂಶ. 4ನೇ ಮಹಾವಂಶದವರು ನಾವೀಗ ಪ್ರಸ್ತುತ ತಿಳ್ಕೊಳಕ್ಕೆ ಹೊರಟಿದ್ದೀವಲ್ಲ, 4ನೇ ಮಹಾವಂಶದವರು ಅಟ್ಲಾಂಟಿಯನ್ನರು. ಅವರ ಬಣ್ಣ ಏನಪ್ಪ ಅಂದರೆ ಕೆಂಪು ಹಳದಿ ಬಣ್ಣ, ಕೆಂಪು ಮಿಶ್ರಿತ ಹಳದಿ ಬಣ್ಣ ಅಂತೆ ಅವರ ಚರ್ಮದ ಬಣ್ಣ. ಹಾಗೆ ಆರ್ಯನ್ನರು, ನಾವೆಲ್ಲ ಯಾರು? ಆರ್ಯನ್ನರಲ್ವಾ? ನಮ್ಮದು 5ನೇ ಮಹಾವಂಶ ಆರ್ಯನ್ನರ ವಂಶ ಅಲ್ವಾ? ಇಲ್ಲಿ ಕಂದು ಬಿಳಿ ಬಣ್ಣ, ನಮ್ಮದೆಲ್ಲ ಕಂದು ಬಿಳಿ ಬಣ್ಣ ಅಲ್ವಾ ನಮ್ಮ ಚರ್ಮದ ಬಣ್ಣ. ಹಾಗೆ ಅವರು ಯೋಗ ದೃಷ್ಟಿಯಲ್ಲಿ ನೋಡಿ ಅವರು ಕೂಡ ಈ ವಿಚಾರವಾಗಿ ಬರೆದಿದ್ದಾರೆ. ಅವರೂ ಕೂಡ ಬರೆದಿದ್ದಾರೆ. ಎಲ್ಲರೂ ಇವರೊಬ್ಬರೇ ಅಲ್ಲ, ಅವರು ಕೂಡ ಎಷ್ಟೋ ವಿಚಾರಗಳನ್ನು ಅಲ್ಲಲ್ಲಿ ಹೇಳಿ, ಅಂದರೆ ಯೋಗ ದೃಷ್ಟಿ ಇರೋರಿಗೆ ಅವೆಲ್ಲನೂ ನೋಡಿ ತಿಳ್ಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇತ್ತು ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ನಮಗೆ ಮುಖ್ಯವಾಗಿ ಈ ಗ್ರಂಥದಲ್ಲಿ ನಾನು ಹೇಳಿದೆ ಆಗ್ಲೇ, ಕೆಲವು ಆತ್ಮಗಳನ್ನು ಇವರು ಹಿಂಬಾಲಿಸ್ತಾ ಹೋಗಿ ಅವ್ರು ಎಲ್ಲೆಲ್ಲಿ ಹುಟ್ಟಿದ್ರು, ಯಾವ್ಯಾವ ಒಂದು ಸರಪಳಿಯಲ್ಲಿ ಏನೇನಾಗಿ ಹುಟ್ಟಿದ್ರು, ಹೆಂಗೆ ವಿಕಾಸ ಆಗ್ತಾ ಬಂದರು ಅಂತ ನಾವು ಸಾಕಷ್ಟು ತಿಳ್ಕೊಂಡಿದ್ದೀವಿ ಈ ವಿಚಾರವಾಗಿ ಈ ಗ್ರಂಥವನ್ನು ವ್ಯಾಸಂಗ ಮಾಡ್ತಾ. ಯಾರ್ಯಾರಿದ್ರು? ಪ್ರಸ್ತುತ ಥಿಯೋಸಾಫಿಕಲ್ ಸೊಸೈಟಿನ ಪ್ರಾರಂಭ ಮಾಡಿದ್ದಂತಹ ಮೌರ್ಯರು, ಕುತುಮಿಯವರು ಅವರಿದ್ದರು. ಅವ್ರ ಜೊತೆಗೆ JK ಅವರು, ಅವರ ತಮ್ಮ ಇದ್ರಲ್ಲ ಅವರು, ಮತ್ತು ಹೀಗೆ ಇದರಲ್ಲಿ ಸುಮಾರು ಒಂದು 30 ಜನರ ಒಂದು ಹೆಸರುಗಳನ್ನು ಕೊಡ್ತಾ ಹೋಗ್ತಾರೆ. ಹಾಗೆ ಬ್ಲವಾಟ್ಸ್ಕಿ ಅವರು, ಆಲ್ಕಾಟ್ ಅವರು, ಇವರೆಲ್ಲರೂ ಕೂಡ ಪ್ರಾಣಿ ವರ್ಗದಿಂದ ಮನುಷ್ಯ ವರ್ಗಕ್ಕೆ ಬರುವಾಗ ಸರಿಯಾದ ದಾರಿಯಲ್ಲಿ ವ್ಯಕ್ತೀಕರಣಗೊಂಡಿರ್ತಾರೆ. ಅಂದರೆ ಭಕ್ತಿ ಭಾವ ಮತ್ತು ಆ ಒಂದು ಧೈರ್ಯ, ಸ್ಥೈರ್ಯ, ಆ ಒಂದು ಪ್ರೀತಿ ಮತ್ತು ಒಂದು ವಿವೇಚನಾ ಶಕ್ತಿ ಹೆಚ್ಚು ಬೆಳೆದಂತೆಲ್ಲ ಆ ಮನುಷ್ಯ ವರ್ಗದವರ ಸಂಗಡದಲ್ಲಿದ್ದು ಮನುಷ್ಯರಾಗಿ ವ್ಯಕ್ತೀಕರಣಗೊಂಡಿದ್ದಂಥವ್ರು. ಅದೇ ರೀತಿಯ ಸೇವಾ ಮನೋಭಾವ, ಭಕ್ತಿ ಮತ್ತು ಶ್ರದ್ಧೆಯ ಭಾವ ಇವರಲ್ಲಿ ಕಾಣಿಸುತ್ತೆ. ಅವರೆಲ್ಲರೂ ಕೂಡ ಎಲ್ಲರೂ ಸೇರಿಸಿ ನಮ್ಮ ಥಿಯಾಸಫಿ ವಾಂಗ್ಮಯದಲ್ಲಿ ಏನು ಕರಿತೀವಿ ಅಂದರೆ ಕಿಂಕರರ ಗುಂಪು ಅಂತ ಹೇಳ್ತೀವಿ. ಈ ಕಿಂಕರರ ಗುಂಪು ಯಾವಾಗಲೂ ಕೂಡ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥದ್ದು. ಪರಮಾತ್ಮನ ಯೋಜನೆಗೆ ಅನುಸಾರವಾಗಿ ಈ ಒಂದು ಸಂಸರಣೆ ಮುಂದುವರ್ಕೊಂಡು ಹೋಗೋದಕ್ಕೆ ಸಾಕಷ್ಟು ಅವರ ಸಹಾಯ ಹಸ್ತವನ್ನು ಕೂಡ ಕೊಡ್ತಾ ಬಂದಿರತಕ್ಕಂಥದ್ದು. ಹೀಗೆ ಇಲ್ಲಿ ಕೂಡ 4ನೇ ಒಂದು ಮಹಾವಂಶದಲ್ಲಿ ಈ ಕಿಂಕರರ ಗುಂಪು ಎಲ್ಲಿಂದ ಬಂತು ಅಂತ ಇವ್ರು ನೋಡ್ತಾರೆ. ಕಿಂಕರರ ಗುಂಪು ಅಂದರೆ ನಾನೀಗ ಹೇಳಿದ್ನಲ್ಲ, ಅವರೆಲ್ಲ ಇರ್ತಕ್ಕಂಥವ್ರು. ಅವರು ಹೇಳ್ತಾರೆ ಇಲ್ಲಿ ಅಂದರೆ ಅನಿಬೆಸೆಂಟ್ರು ಮತ್ತು ಲೆಡ್ಬೀಟ್ರ್ ಅವರ ಹಳೆಯ ಸ್ನೇಹಿತರು ವರಾಯನ್ನು, ಲಿಯೋ, ಅಂದರೆ ಅವ್ರು ಎಲ್ರಿಗೂ ಹೆಸರು ಕೊಡ್ತಾ ಹೋಗ್ತಾರೆ. ಇಲ್ಲಿ ಅವ್ರು ಯಾವ್ಯಾವ ಆತ್ಮಗಳನ್ನು ಹಿಂಬಾಲಿಸ್ತಾ ಹೋಗ್ತಾರೋ ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಅರ್ಥ ಮಾಡ್ಕೊಳಕ್ಕೆ ಸುಲಭ ಆಗಲಿ ಅನ್ನುವಂತಹ ವಿಚಾರವಾಗಿ ಅವ್ರು ಎಲ್ರಿಗೂ ಒಂದೊಂದು ಹೆಸರನ್ನು ಕೊಡ್ತಾ ಹೋಗ್ತಾರೆ. ಆ ಪ್ರತಿಯೊಂದು ಮಹಾವಂಶದಲ್ಲೂ ಪ್ರತಿಯೊಂದು ಸರಪಳಿಯಲ್ಲೂ ಕೂಡ ಅದೇ ಹೆಸರುಗಳನ್ನು ಹೇಳ್ತಾ ಹೋಗ್ತಾರೆ. ಆವಾಗ ನಮ್ಗೆ ಅರ್ಥ ಆಗುತ್ತೆ ಅವ್ರು ಇಲ್ಲಿದ್ದರು, ಇಲ್ಲಿಂದ ಇಲ್ಲಿಗೆ ಬಂದರು, ಅಲ್ಲಿಂದ ಅಲ್ಲಿಗೆ ಹೋದರು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಅವರು ಆ ಕಿಂಕರರ ಗುಂಪು 4ನೇ ಮಹಾವಂಶವನ್ನು ಪ್ರವೇಶ ಮಾಡಿದಾಗ, ಪ್ರಾರಂಭದಲ್ಲಿ ನಾನು ಹೇಳಿದ್ನಲ್ಲ ದೀಕ್ಷಿತರು ಹೆಚ್ಚು ಮುಂದುವರೆದಿರ್ತಕ್ಕಂಥವ್ರು, ಅವರ ಶಿಷ್ಯರು ಎಲ್ಲರೂ ಬರ್ತಾರೆ ಅಂತ. ಆ ಕಿಂಕರರ ಗುಂಪಿನಲ್ಲಿ ಸಾಕಷ್ಟು ಜನ ಇದ್ದರು. ಅವರನ್ನು 5ನೇ ಮಹಾವಂಶದ ಮನು ಯಾರು? ನಾವೆಲ್ಲ ಹೇಳ್ತೀವಲ್ಲ ವೈವಸ್ವತ ಮನು. ಆವಾಗ ಅವರಲ್ಲಿ ಕೆಲವ್ರನ್ನ ಆರಿಸಿ ತಾನು ಇಟ್ಕೊಂಡ್ಬಿಟ್ನಂತೆ ಆವಾಗಲೇನೆ. ಯಾಕೆಂದರೆ ಮುಂದೆ ಮಹಾವಂಶ ಪ್ರಾರಂಭ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ಜೀವರುಗಳು ಸಿಕ್ಕಿದ್ದಾರೆ, ಅವರನ್ನು ನಾನು ಪ್ರತ್ಯೇಕವಾಗಿ ಇನ್ನೂ ಹೆಚ್ಚು ಮುಂದುವರಿಯೋ ಹಾಗೆ ಅವರಿಗೆ ಸ್ಥಿತಿಗತಿಗಳನ್ನು ಏರ್ಪಾಟು ಮಾಡ್ತಾ ಅವರನ್ನು ಉಪಯೋಗಿಸ್ಕೊಳ್ಬೋದು ಅಂತ. ಅದಕ್ಕೆ ಹೇಳ್ತಾರೆ 10 ಲಕ್ಷ ವರ್ಷಗಳ ಹಿಂದೆಯೇ ಶುರುವಾಯಿತು ನಮ್ಮ 5ನೇ ಮಹಾವಂಶದ
ಪ್ರಾರಂಭ ಅಂತ HPV ಅವರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಬರ್ತಾರೆ. ಹಾಗೆ ಇವರು ಬರ್ತಾ ಬರ್ತಾ ಹೇಗೆ ಬರ್ತಾರೆ ಅನ್ನೋದನ್ನು ನಾವು ನೋಡಿದ್ವಿ ಎಷ್ಟೋ ಸರಿ ಹಿಂದೆನೂ ನಮ್ಮ ವ್ಯಾಸಂಗ ತರಗತಿಗಳಲ್ಲಿ ನೋಡಿದ್ವಲ್ಲ. ಚಂದ್ರಗ್ರಹದಿಂದ ಬರ್ತಾರೆ, ಚಂದ್ರಗ್ರಹದಲ್ಲಿ ಇನ್ನೂ ಮನುಷ್ಯರಾಗಿ ಆಗಿದ್ದಂಥವರು ಮತ್ತು ಪ್ರಾಣಿ ವರ್ಗದಲ್ಲಿದ್ದಂಥವರು, ಹೆಚ್ಚು ಬೆಳೆದಿದ್ದಂಥವರು ಆ ನಿರ್ವಾಣ ಲೋಕದಲ್ಲಿ, ಅಂತರ್ಗ್ರಹಮಾಲೆಯ ನಿರ್ವಾಣ ಲೋಕದಲ್ಲಿರ್ತಾರೆ. ಇಲ್ಲಿ ಮುಂದಿನ ಒಂದು ಸರಪಳಿಯಲ್ಲಿ ಸೂಕ್ತ ಒಂದು ಸನ್ನಿವೇಶ ಏರ್ಪಟ್ಟಾಗ ಅವರೆಲ್ಲರನ್ನೂ ಕೂಡ ಬ್ಯಾಚಲ್ಲಿ ಒಂದೊಂದು ಬ್ಯಾಚ್ ಆದಮೇಲೆ ಒಂದೊಂದು ಬ್ಯಾಚ್ ಮುಂದುವರಿತಾ ಇಲ್ಲಿ ಭೂಮಿಯ ಮೇಲೆ ಹುಟ್ಟುವ ಹಾಗೆ ಏರ್ಪಾಟನ್ನು ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ತಿದ್ವಿ. ಹಾಗೆ ಹೇಳ್ತಾರೆ, ಈಗ ಮೊದಲನೇ ಒಂದು ಬ್ಯಾಚು ಅಲ್ಲಿಂದ ಯಾವಾಗ ಬಂತು ಅಂದರೆ ಕ್ರಿಸ್ತಪೂರ್ವ 6 ಲಕ್ಷ, ಕ್ರಿಸ್ತಪೂರ್ವ 6 ಲಕ್ಷದ ವರ್ಷದಲ್ಲಿ ಈ ರೀತಿ ಆ ಕಿಂಕರರ ಗುಂಪನ್ನು ಹೊತ್ತಿದ್ದಂತಹ ಒಂದು ಮೊದಲನೆಯ ಬ್ಯಾಚನ್ನ ಹಡಗು ಬಂತು. ಹಡಗು ಅಂದರೆ ಸುಮ್ಮನೆ ಸಾಂಕೇತಿಕವಾಗಿ ಹೇಳಿರ್ಬೋದು ನಮ್ಗೆ ಅರ್ಥ ಆಗಲಿ ಅಂತ. ಹಾಗೆ ಒಂದು ಬ್ಯಾಚಲ್ಲಿ ಜೀವರುಗಳು ಇಲ್ಲಿಗೆ ಬರ್ತಾರೆ. ಅದು 4ನೇ ಮಹಾವಂಶವನ್ನು ಪ್ರಾರಂಭ ಮಾಡೋದಕ್ಕೆ ಸಹಾಯ ಆಗುತ್ತೆ. ಅವರಲ್ಲಿ ಕೆಲವರನ್ನು 5ನೇ ಮಹಾವಂಶ ಪ್ರಾರಂಭ ಮಾಡೋದಕ್ಕೂ ಕೂಡ ಕಾದಿರಿಸ್ಕೊಳ್ತಾರೆ ಅನ್ನೋ ವಿಚಾರ. ಹೀಗೆ ಬಂದ್ರಲ್ಲ, ಅವರಲ್ಲಿ ಮಾರ್ಸ್ ಮತ್ತು ಮರ್ಕ್ಯುರಿ ಇದ್ದರು. ಮಾರ್ಸ್ ಅನ್ನೋ ಹೆಸರನ್ನು ಇಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಮೌರ್ಯರಿಗೆ, ಮಹಾತ್ಮ ಮೌರ್ಯರಿಗೆ ಮಾರ್ಸ್ ಅಂತ ಹೆಸರನ್ನು ಕೊಟ್ಟಿದ್ದಾರೆ ಈ ಗ್ರಂಥದಲ್ಲಿ ಲೇಖಕರು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ. ಮರ್ಕ್ಯುರಿ ಅಂದರೆ ಕುತೂಮಿ ಅವರು, ಕುತೂಮಿ ಮಹರ್ಷಿಗಳು, ಅವರಿಬ್ಬರಿಂದನೇ ಅಲ್ವಾ ನಮ್ಮ ಥಿಯೋಸಾಫಿಕಲ್ ಸೊಸೈಟಿ ಪ್ರಾರಂಭ ಆಗಿದೆ. ಜೀವನ್ಮುಕ್ತ ಮಹಾತ್ಮರು ಸದ್ಯ ಪ್ರಸ್ತುತ ಅವರು 6ನೇ ದೀಕ್ಷೆಯಲ್ಲಿದ್ದಾರೆ ಜೀವನ್ಮುಕ್ತರಾಗಿ. ಆಗ ಅಲ್ಲಿ ಮೊದಲು 4ನೇ ಮಹಾವಂಶದಲ್ಲಿ ಬಂದರಲ್ಲ, ಅವರಿದ್ದರು ಅದರಲ್ಲಿ ಅಂತ ಹೇಳ್ತಾರೆ. ಆ ಮಾರ್ಸ್ ಅಂತಕ್ಕಂಥವ್ರು ಉತ್ತರ ಭಾಗದಲ್ಲಿ ಟ್ಲಾವಟ್ಲಿ ಅಂತಾರೆ. ಟ್ಲಾವಟ್ಲಿ ಅಂದರೆ ಅದು 3ನೇ ಉಪವಂಶ. 4ನೇ ಮಹಾವಂಶದ 3ನೆಯ ಉಪವಂಶದಲ್ಲಿ ಪ್ರಸ್ತುತ ನಾವೇನು ಹೇಳ್ತೀವಿ ಮೌರ್ಯರು ಮತ್ತು ಕುತೂಮಿಯವರು ಅಂತ, ಅವ್ರನ್ನ ಮಾರ್ಸ್ ಮತ್ತು ಮರ್ಕ್ಯುರಿ ಅಂತ ಹೇಳ್ತಿದ್ದಾರಲ್ಲ, ಅವರು ಹುಟ್ಟಿರ್ತಾರೆ. ಅವರು ಮನುಷ್ಯರಾಗಿ ಹುಟ್ಟಿರ್ತಾರೆ. ಆಗಿನ ಜೀವನ್ಮುಕ್ತ ಸ್ಥಿತಿ ಬಂದಿರಲ್ಲ ಅವ್ರಿಗೆ, ಆಗಿನ ಮನುಷ್ಯರಾಗಿ ಹುಟ್ಟಿರ್ತಾರೆ 4ನೇ ಮಹಾವಂಶದಲ್ಲಿ. ಅಲ್ಲಿ ಇವ್ರ ತಂದೆ ಯಾರಾಗಿರ್ತಾರೆ ಅಂದರೆ ಸೂರ್ಯ. ಸೂರ್ಯ ಅಂದರೆ ಯಾರು? ಮೈತ್ರೇಯರು. ಸೂರ್ಯ ಅನ್ನೋ ಹೆಸರನ್ನು ಮೈತ್ರೇಯರಿಗೆ ಸೂಚಿಸ್ತಾರೆ. ಮೈತ್ರೇಯರು ಈಗ ಅಂತರಂಗ ಸರ್ಕಾರದಲ್ಲಿ ಬೋಧಿಸತ್ವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅವರು ಆ 7ನೆಯ ದೀಕ್ಷೆಯಲ್ಲಿ ಇರ್ತಕ್ಕಂಥವ್ರು. ಅವರು ನೋಡಿ, ಅವ್ರ ತಂದೆ ಮೈತ್ರೇಯರಾಗಿದ್ದರಂತೆ. ಅವರನ್ನು ಇಲ್ಲಿ ಸೂರ್ಯ ಅನ್ನೋ ಹೆಸರಲ್ಲಿ ಗುರುತಿಸ್ತಾ ಇದ್ದಾರೆ. ಮತ್ತು ತಾಯಿ ಮರ್ಕ್ಯುರಿ, ತಂದೆ ಸೂರ್ಯ, ತಾಯಿ ಮರ್ಕ್ಯುರಿ ಆಗಿದ್ದರು. ಹೆರಾಕ್ಲಿಸ್ ಇವರ ಅಕ್ಕ. ಹೆರಾಕ್ಲಿಸ್ ಅಂದರೆ ಅನಿಬೆಸೆಂಟ್ರ್ ಹೆಸರದು ಅವರಿಗೆ, ಈ ಗ್ರಂಥದಲ್ಲಿ ಅವ್ರಿಗೆ ಸೂಚಿಸ್ತಾ ಇರೋದು. ಅಂದರೆ ಅನಿಬೆಸೆಂಟ್ರ್ ಅವಾಗ ಹುಟ್ಟಿದ್ರು 4ನೇ ಮಹಾವಂಶದಲ್ಲಿ. ಅಲ್ಲಿ ಅವರು ಈ ಯಾರ ಅಕ್ಕ ಆಗಿ ಹುಟ್ಟಿದ್ರು. ಹೆರಾಕ್ಲಿಸ್ ಇವನ ಅಕ್ಕ. ಯಾರ ಅಕ್ಕ? ಮಾರ್ಸ್ ಅವರ ಅಕ್ಕ, ಮಾರ್ಸ್ಗೆ ಅಕ್ಕ. ಮುಂದೆ ಇವರ ಹಿರಿಯ ಮಗ ಅಂದರೆ ಮಾರ್ಸ್, ಸೂರ್ಯ ಮತ್ತು ಮರ್ಕ್ಯುರಿ ಗಂಡ ಹೆಂಡತಿ. ಮಾರ್ಸ್ ಅವರ ಮಗ ಮತ್ತು ನಮ್ಮ ಅನಿಬೆಸೆಂಟ್ರು ಹೆರಾಕ್ಲಿಸು ಮಗಳು. ಮುಂದೆ ಅವ್ರ ತಂದೆಯ ನಂತರ ಮಾರ್ಸ್ ಅಂದರೆ ಏನು ಹೇಳ್ತೀವಿ ನಾವು ಮೌರ್ಯರು ಅಂತ. ಅವರು ಚಕ್ರಾಧಿಪತ್ಯಕ್ಕೆ ಅಥವಾ ಅಲ್ಲಿ ಒಂದು ಒಡೆತನ ಇತ್ತಲ್ಲ, ಅಲ್ಲಿಗೆ ಅವರು ಮುಖ್ಯಸ್ಥರಾಗ್ತಾರೆ, ಅವರು ಒಡೆಯರಾಗ್ತಾರೆ. ಅವರ ತಂದೆಯ ನಂತರ ಅವರು ಒಡೆಯರಾಗ್ತಾರೆ ಆ ಒಂದು ರಾಜ್ಯಕ್ಕೆ ಅಥವಾ ಒಂದು ದೇಶಕ್ಕೆ ಅಂತ ಹೇಳ್ತಕ್ಕಂಥದ್ದು. ಅದು ಮೊಟ್ಟ ಮೊದಲನೆಯ ಬಾರಿ ಭೂಮಿಯ ಮೇಲೆ ಮೌರ್ಯರು ಆಡಳಿತವನ್ನು ವಹಿಸ್ಕೊಂಡಿದ್ದು. ಅವ್ರು ಇರ್ತಕ್ಕಂಥದ್ದು ಮೊದಲನೇ ಶಾಖೆ. ನಾವು 7 ಶಾಖೆಗಳಲ್ಲಿ ನೋಡ್ತೀವಲ್ಲ ಮನುಷ್ಯನ ಸ್ವಭಾವ ಯಾವುದಿದೆ, ಯಾವ ರೀತಿ ಹೊಂದುತ್ತೆ ಅಂತ. ಅವ್ರ ಮೊದಲನೇ ಶಾಖೆ ಅಂದರೆ ಇಚ್ಛಾಶಕ್ತಿ ಪ್ರಧಾನವಾಗಿರ್ತಕ್ಕಂತಹ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಚಾತಿ ಇರ್ತಕ್ಕಂಥವರು. ಹಾಗೆ ಅವರು ಆವಾಗ ಹುಟ್ಟಿದ್ರು. ಮತ್ತು ಈ ಅಲ್ಲಿಗೆ ಅವರು ಅಲ್ಲಿ ಹೇಳ್ತಾರೆ ಆಡಳಿತದ ಅನುಭವ ಅಂತ ಬಿಡ್ತಾರೆ. ನಾನು ಹೇಳಿದ್ನಲ್ಲ, ಅಲ್ಲಲ್ಲಿ ಕೆಲವು ಅವ್ರಿಗೆ ಏನೇನು ಕಾಣಿಸುತ್ತೋ ಅದನ್ನು ಹೇಳ್ತಾ ಹೋಗ್ತಾರೆ. ಇವ್ರ ಕಿಂಕರರ ಗುಂಪಲ್ಲಿ ಇದ್ದವ್ರನ್ನ ಇವ್ರ ವಿಚಾರ ಹೇಳ್ತಾ ಬರ್ತಾರೆ. ಮುಂದೆ ಚರಿತ್ರೆಯಲ್ಲಿ ಜೂಲಿಯಸ್ ಸೀಸರ್ ಆಗಿದ್ದಾರಲ್ಲ, ನಾವು ಜೂಲಿಯಸ್ ಸೀಸರ್ ಅಂತ ಗುರುತಿಸ್ತೀವಲ್ಲ, ಅವ್ರಿಗೆ ಇದರಲ್ಲಿ ಕೊಟ್ಟಿರ್ತಕ್ಕಂಥ ಹೆಸರು ಕೊರೋನಾ. ಅವರು ಕೂಡ ಒಂದು ದೊಡ್ಡ ದೇಶದ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದಂಥವ್ರು ಅಲ್ವಾ, ಅಮೇರಿಕಾದಂಥ ದೇಶದಲ್ಲಿ. ಅವರು ಆ ಕಾಲದಲ್ಲಿ ಭಾಳ ಮುಂದುವರಿರತಕ್ಕಂತಹ ಸುವರ್ಣ ದ್ವಾರಗಳ ನಗರದಲ್ಲಿ ಇರ್ತಾರೆ. ಭಾಳ ಉನ್ನತ ಮಟ್ಟದ ಯೋಧರಾಗಿ ಹುಟ್ಟಿರ್ತಾರಂತೆ ಅವರು ಆವಾಗ. ಮತ್ತು
ಅವರೇನು ಮಾಡ್ತಾರೆ, ಆ 3ನೇ ಉಪವಂಶದವ್ರನ್ನ ಗೆದ್ದು 4ನೇ ಉಪವಂಶದ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಟೋಲ್ಟೆಕ್ ಅಂತ ಹೇಳ್ತಾರೆ. ಟೋಲ್ಟೆಕ್ ಅಂತದ್ದು 4ನೇ ಉಪವಂಶ, ಟ್ಲಾವಟ್ಲಿ ಅಂತಕ್ಕಂಥದ್ದು 3ನೇ ಉಪವಂಶ, 4ನೇ ಮಹಾವಂಶದಲ್ಲಿ ಇದು 4ನೇ ಉಪವಂಶ. ಹಾಗೆ ಹೇಳ್ತಾ ಹೋಗ್ತಾರೆ. ಅಂದರೆ ಜೂಲಿಯಸ್ ಸೀಸರ್ ಆಗಿದ್ದವರು ಅವಾಗಲಿಂದನೂ ಉನ್ನತ ಸ್ಥಾನದಲ್ಲಿದ್ದರು, ಆಗಲೂ ಕೂಡ ಒಂದು ಚಕ್ರಾಧಿಪತ್ಯವನ್ನು ನಡೆಸ್ತಾ ಇದ್ರು ಅಂತ. ಹಾಗೆ ಸಿರಿಯಸ್ ಅಂದರೆ ಲೆಡ್ಬಿಟ್ರ್ ಅವ್ರ ಹೆಸರು ಏನು ಹೇಳ್ತಾರೆ, ಸಿರಿಯಸ್ ಅಂತ. ಅವರ ಆತ್ಮಗಳನ್ನು ಅವ್ರು ಹಿಂಬಾಲಿಸ್ಕೊತಾ ಹೋದರು. ಅವರ ಆತ್ಮಗಳನ್ನು ಹಿಂಬಾಲಿಸ್ಕೊತಾ ಹೋದಾಗಲೇ ಅವ್ರ ಜೊತೆಗಿದ್ದವರು, ಅವ್ರ ಸುತ್ತಲೂ ಇದ್ದವರು ಅವ್ರನ್ನ ನೋಡಿ ಅವ್ರು ಹೇಳ್ತಾ ಇದ್ದಿತ್ತು. ಅವರು ಕೂಡ ಅನೇಕ ಜನ್ಮಗಳನ್ನು ಪಡ್ಕೊಳ್ತಾರೆ. ಯಾವುದು, ಈ 3ನೇ ಉಪವಂಶದಲ್ಲಿ. ನಂತರ ಅವರು ಟೋಲ್ಟೆಕ್ ಅಂತ 4ನೇ ಉಪವಂಶದಲ್ಲಿ ಮುಂದುವರಿತಾರೆ. ಮತ್ತು 5ನೇ ಉಪವಂಶದಲ್ಲಿ ಕೂಡ ಅವ್ರು ಕಾಣಿಸ್ತಾರೆ. ಟುರೇನಿಯನ್ನರ ನಡುವೆ ಅವರು ಚೀನಾ ದೇಶದಲ್ಲಿ ಹುಟ್ಟಿರ್ತಾರಂತೆ. ಟುರೇನಿಯನ್ ಅನ್ನುವಂಥ ಒಂದು ಜನಾಂಗದಲ್ಲಿ, ಅದು 5ನೇ ಉಪವಂಶದಲ್ಲಿ ಅವರು ಚೀನಾ ದೇಶದಲ್ಲಿ ಜನ್ಮವನ್ನು ಪಡ್ಕೊಂಡಿರ್ತಾರೆ. ನಂತರ ಅವರು 6ನೇ ಉಪವಂಶದಲ್ಲಿ ಕೂಡ ಕಾಣಿಸ್ತಾರೆ. 6ನೇ ಉಪವಂಶನ ಆರ್ಕೇಡಿಯನ್ ಅಂತ ಕರೀತಾರೆ. ಮತ್ತು ಆ ಆರ್ಕೇಡಿಯನ್ ಉಪವಂಶದಲ್ಲೂ, ಆ ಜನಾಂಗದಲ್ಲೂ ಕೂಡ ಇವರು ಲೆಡ್ಬಿಟ್ರ್ ಅವರು ಸಾಕಷ್ಟು ಜನ್ಮಗಳನ್ನು ಪಡ್ಕೊಂಡಿದ್ರು. ಅಂದರೆ ಯಾರಿಗೂ ಕೂಡ ಒಂದೇ ಸರಿ ಆ ಒಂದು ಅತ್ಯಂತ ಮುಂದುವರೆದಂತಹ ಒಂದು ಸ್ಥಿತಿ ಎಟುಕಿಸ್ಕೊಳ್ಳೋಕ್ಕಾಗಲ್ಲ. ಎಲ್ಲರೂ ಕೂಡ ಸಾಕಷ್ಟು ಜನ್ಮಗಳನ್ನು ಪಡ್ಕೊಂಡು ಸಾಕಷ್ಟು ಈ ಒಂದು ಸಂಸರಣೆಯ ಹಾದಿಯಲ್ಲಿ ವಿಕಾಸ ಹೊಂದುತ್ತಾ ಸದ್ಗುಣಗಳನ್ನು ರೂಢಿಸ್ಕೊಳ್ತಾ ಮುಂದುವರಿತಾ ನಾವು ದೀಕ್ಷಾಪಥಕ್ಕೆ ಹೆಜ್ಜೆ ಇಡ್ತಾ ನಂತರ ಜೀವನ್ಮುಕ್ತ ಸ್ಥಿತಿಯನ್ನು ಪಡ್ಕೊಳ್ಳೋದಕ್ಕೆ ಮಾತ್ರ ಸಾಧ್ಯ ಅನ್ನುವಂಥ ವಿಚಾರ. ಹೀಗೆ ಅವರು ಕೂಡ ಅನೇಕ ಜನ್ಮಗಳನ್ನು ಪಡ್ಕೊಂಡಿದ್ದನ್ನು ಅಲ್ಲಿ ನೋಡಬಹುದಾಗಿದೆ ಅಂತ ಹೇಳ್ತಾರೆ. ಮತ್ತು ಇನ್ನೊಂದು ಹೇಳ್ತಾರೆ, ಇಲ್ಲಿ ಬುಧಗ್ರಹದಿಂದ ಕೂಡ ಕೆಲವು ಜನರು ಇಲ್ಲಿ ಕರ್ಕೊಂಬರ್ತಾರೆ. ಆ ಒಂದು ಸಮಯದಲ್ಲಿ ಬುಧಗ್ರಹ ಅಂದರೆ ನೋಡಿ, ಇದಕ್ಕಿಂತ ಇನ್ನೂ ಸ್ವಲ್ಪ ಮೇಲಿದೆ, ಸ್ಥೂಲ ಲೋಕದಲ್ಲೇ ಇದೆ. ಅಲ್ಲಿಗೆ ಕೆಲವು ಜೀವರುಗಳನ್ನು ಕಳಿಸಿ ಅಲ್ಲಿ ಟ್ರೈನಿಂಗ್ ಕೊಟ್ಟು ತರಬೇತಿ ಕೊಟ್ಟು ಮತ್ತೆ ಅವರನ್ನು ಭೂಮಿಗೆ ಕರ್ಕೊಂಡು ಬರ್ತಾರಂತೆ, ಮುಂದೆ ಒಂದು ಮಹಾವಂಶವನ್ನು ಪ್ರಾರಂಭ ಮಾಡೋದಕ್ಕೆ ಅನ್ನೋ ವಿಚಾರವನ್ನು ಕೂಡ ಅವರು ಹೇಳ್ತಾರೆ. ಈ ವಿಚಾರವನ್ನು HPB ಅವರು ಸೀಕ್ರೆಟ್ ಡಾಕ್ಟರ್ನಲ್ಲಿ ಒಂದು ಕಡೆ ಬರೀತಾರೆ. ಬುಧಗ್ರಹದಿಂದ ಕೆಲವು ಜನ ಭೂಮಿಗೆ ಬಂದರು ಅಂತ ಬರೀತಾರೆ. ಭೂಮಿಗೆ ಬಂದವರು ಇವರು ಹೇಗೆ ಕೆಲವು ಜನರನ್ನು ಅಲ್ಲಿಗೆ ಕಳಿಸಿ ತರಬೇತಿಯನ್ನು ಕೊಟ್ಟು ಇಲ್ಲಿಗೆ ಕರ್ಕೊಂಡು ಬಂದಿರ್ತಾರೆ, ಅದಲ್ಲೂ ಕೂಡ ಉಲ್ಲೇಖ ಇದೆ ಅಂತ ಹೇಳ್ತಕ್ಕಂಥದ್ದು. ಹೆರಾಕ್ಲಿಸ್ ಅಂದರೆ ಅನಿಬೆಸೆಂಟ್ರು, ಅವರು 3ನೇ ಜನ್ಮದಲ್ಲಿ ಈ ಕಿಂಕರರ ಗುಂಪಿನಲ್ಲಿದ್ದರಲ್ಲ ಸದಸ್ಯರು, ಅವ್ರ ಜೊತೆಲಿ ಕಾಣಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಅವರು ಭಾಳ ಮಟ್ಟಿಗೆ ನಾಗರಿಕರಾಗಿರ್ತಾರೆ, ಆದರೆ ಮನೆಗಳು ಕೇವಲ ಗುಡಿಸಲಾಗಿರ್ತವೆ, ಗುಡಿಸಲು ಥರ ಮನೆಗಳು ಇರುತ್ತೆ. ಆವಾಗ ಅಲ್ಲಿ ಸ್ಕಾರ್ಪಿಯೋ ಜೊತೆಗಿದ್ದ ಅನಪೇಕ್ಷೀಯ ಸಂಬಂಧ ಮುಂದುವರಿಯುತ್ತೆ. ಸ್ಕಾರ್ಪಿಯೋನ ನಾವು ಚಂದ್ರಗ್ರಹದಲ್ಲೂ ನೋಡಿದ್ವಿ. ಈ ಅನಿಬೆಸೆಂಟ್ರಿಗೂ ಹೆರಾಕ್ಲಿಸ್ಗೂ ಸ್ಕಾರ್ಪಿಯೋಗೂ ಇಬ್ಬರಿಗೂ ಆಗ್ತಾ ಇರಲ್ಲ. ಅವರು ಸ್ಕಾರ್ಪಿಯೋ ಕಾಡು ಮನುಷ್ಯ, ಅನಿಬೆಸೆಂಟು ಮುಂದುವರೆದಂತಹ ಒಂದು ಪಂಗಡದಲ್ಲಿದ್ದಂಥವರು, ಯೋಧರು, ಯಾವಾಗಲೂ ಕೂಡ ಒಳ್ಳೆಯದಕ್ಕಾಗಿ ಕೆಲಸ ಮಾಡ್ತಿದ್ದಂಥವ್ರು. ಕಾಡು ಜನರು ಕ್ರೂರ ಸ್ವಭಾವ ಇದ್ದಂಥವ್ರ ಜೊತೆ ಅಲ್ಲೂ ಕೂಡ ಯುದ್ಧ ಮಾಡಿರ್ತಾರೆ. ಅದಕ್ಕೆ ಹೇಳೋದು, ಸಂಬಂಧ ಅಂತಕ್ಕಂಥದ್ದು ಅಷ್ಟು ಬೇಗ ಹೋಗಲ್ಲ. ಎಷ್ಟೋ ಜನ್ಮಗಳಿಂದ, ಎಷ್ಟೋ ವಂಶಗಳಿಂದ, ಎಷ್ಟೋ ಗ್ರಹಗಳಿಂದ ಸಂಬಂಧಗಳು ಮುಂದುವರಿತಾ ಹೋಗ್ತಾ ಇರುತ್ತೆ. ನಾವು ಅದಕ್ಕೆ ಯಾವ ರೀತಿ ಸಂಬಂಧವನ್ನು ಏರ್ಪಡಿಸ್ಕೊಳ್ತೀವಿ ನಮ್ಮ ಸಹಮಾನವರ ಜೊತೆ, ಏನೇ ಒಂದು ಭಿನ್ನಾಭಿಪ್ರಾಯಗಳಿದ್ರೂ ಸರಿಪಡಿಸ್ಕೊಂಡು ನಾವು ಹೇಗೆ ಮುಂದುವರಿಸ್ಕೊಂಡು ಹೋದರೆ ಮುಂದೆ ನಮಗೆ ಒಳ್ಳೆಯದಂತಹ ಸ್ಥಿತಿ ಅಥವಾ ಸನ್ನಿವೇಶಗಳು ಏರ್ಪಡುತ್ತೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಹೋಗ್ಬೋದು. ಅಂದರೆ ಅಲ್ಲೂ ಕೂಡ ಅವ್ರಿಗಿತ್ತು. ಅಲ್ಲೂ ಕೂಡ ಅವರು ಒಂದು ಕಾಡು ಮನುಷ್ಯರ ಗುಂಪಿನಲ್ಲಿ ಇರ್ತಾರೆ ಸ್ಕಾರ್ಪಿಯೋ. ಅವರು ಹೆರಾಕ್ಲಿಸ್ಸು ಒಂದು ಯೋಧರ ಗುಂಪಿನ ನಾಯಕರಾಗಿರ್ತಾರೆ. ಅವ್ರು ಮತ್ತೆ ಹೋಗಿ ಅವ್ರ ಮೇಲೆ ಯುದ್ಧ ಮಾಡ್ತಾರೆ, ಅಲ್ಲಿ ಕೆಲವ್ರನ್ನ ಸೆರೆ ಹಿಡಿದು ತಗೊಂಡು ಬರ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಬರ್ತಾರೆ. ಇನ್ನು ಹೀಗೆ ಅನೇಕ ವಿಚಾರಗಳು, ಅಂದರೆ ಹಿಂದಿನ ಶತ್ರುತ್ವ ಮುಂದಕ್ಕೂ ಮುಂದುವರ್ಕೊಳ್ತಾ ಹೋಗುತ್ತೆ. ಅದೇ ಮಿತ್ರತ್ವ ಇದ್ದರೆ ಮಿತ್ರತ್ವನೂ ಮುಂದುವರ್ತಾ ಹೋಗುತ್ತೆ. ನಾವು ನೋಡಿ, ಈ ಕಿಂಕರರ ಗುಂಪು ಅಂತ ಏನು ಕರೀತಾರೆ, ಅವರೆಲ್ಲ ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ದಂಥವರು, ಸಾಕಷ್ಟು ಮುಂದುವರೆದಿದ್ದಂಥವರು. ಅವರೆಲ್ಲರೂ ಕೂಡ ಒಂದೇ ಕಾಲಮಾನದಲ್ಲಿ ಪದೇ ಪದೇ ಜನ್ಮಗಳನ್ನು ತಗೊಳ್ತಾ ಇರ್ತಾರೆ, ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಈಗಲೂ ಕೂಡ ನೋಡ್ಬೋದು ಅಲ್ವಾ, ಸ್ನೇಹಿತರು ಹೇಗೆ ಅಂದರೆ ಲೈಕ್ ಮೈಂಡೆಡ್ ಪೀಪಲ್ ಗೆಟ್ ಟುಗೆದರ್ ಅಂತ ಹೇಳ್ತೀವಲ್ವ. ಯಾವ ಥರ ನಮ್ಮ ಮನಸ್ಥಿತಿ ಇರುತ್ತೋ ಅಂಥವರೇ ನಾವು ಸ್ನೇಹವನ್ನು ಮಾಡ್ಕೊಳ್ಳೋದು ಅಂಥವ್ರ ಜೊತೆ. ಹಾಗೆ ನಾವು ಮುಂದುವರಿಯೋಕ್ಕೂ ಅವಕಾಶ ಇರುತ್ತೆ, ಹಾಗೆ ಹಿಂದೆ ಬೀಳೋಕ್ಕೂ ಅವಕಾಶ ಇರುತ್ತೆ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಳ್ಬೋದು. ಇನ್ನು ಕೆಲವು ವಿಚಾರಗಳನ್ನು ಅವ್ರು ಹೇಳ್ತಾರೆ. ಹೀಗೆ ಈ ಕಿಂಕರರ ಗುಂಪಿನಲ್ಲಿದ್ದಂಥವರು ಹೇಗೆ ಜೊತೆಯಲ್ಲಿ
ಜನ್ಮವನ್ನು ಪಡ್ಕೊಳ್ತಾರೆ ಅಂದರೆ ಕೆಲವು ಉದಾಹರಣೆಗಳನ್ನು ಕೊಡ್ತಾ ಹೋಗ್ತಾರೆ. ಸುವರ್ಣ ದ್ವಾರಗಳ ನಗರ ಅಂದರೆ 4ನೇ ಮಹಾವಂಶದಲ್ಲಿ ಸುವರ್ಣ ದ್ವಾರಗಳ ನಗರ ಅಂತ ಇತ್ತು. ಉತ್ತುಂಗ ಸ್ಥಿತಿಯಲ್ಲಿತ್ತು ನಾಗರಿಕತೆ. 4ನೇ ಮಹಾವಂಶದಲ್ಲಿ ಅಟ್ಲಾಂಟಿಸ್ ಖಂಡದಲ್ಲಿ ಉತ್ತುಂಗ ಸ್ಥಿತಿಯಲ್ಲಿತ್ತು ನಾಗರಿಕತೆ. ಅಲ್ಲಿ ಸುವರ್ಣ ದ್ವಾರಗಳ ನಗರ ಅಂತ ಹೇಳ್ತಾ ಇದ್ರು. ಸುವರ್ಣ ದ್ವಾರಗಳ ನಗರದಲ್ಲಿ ಮಾರ್ಸ್ ಅಂತಕ್ಕವರು ರಾಜರಾಗಿದ್ದರು. ಆಗ ಕೂಡ ಇವರೆಲ್ಲ ಕಿಂಕರರ ಗುಂಪಿನಲ್ಲಿದ್ದವರು. ಅವ್ರ ಸುತ್ತಮುತ್ತ ಅನೇಕ ಬೇರೆ ಬೇರೆ ಸ್ಥಾನಗಳಲ್ಲಿ ಜನ್ಮವನ್ನು ಪಡ್ಕೊಂಡಿದ್ರು. ಹಾಗೆ ಶ್ವೇತ ದ್ವೀಪದ ಸಮೀಪದಲ್ಲಿರುವ ಭೂಖಂಡದಲ್ಲಿ ಕೂಡ ಜನ್ಮವೆತ್ತಿದಾಗ ಈ ಕಿಂಕರರ ಗುಂಪಿನವರು ಒಟ್ಟೊಟ್ಟಿಗೆ ಜನ್ಮ ಪಡ್ಕೊಂಡಿದ್ರು. ಹಾಗೆ 2ನೇ ಮತ್ತು 3ನೇ ಮಹಾವಂಶಗಳು ಪ್ರಾರಂಭ ಆದಾಗ ಮತ್ತು ಅವು ವಲಸೆ ಹೋದಾಗ ಕೂಡ ಇವರು ಹೆರಾಕ್ಲಿಸ್ ಯೋಧ ಮತ್ತು ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಯಾವಾಗಲೂ ಕೂಡ ನಾವು ನೋಡಿದ್ರೆ ನೋಡಿ, ಪ್ರಾಣಿ ಆಗಿದ್ದಾಗಲೂ ಕೂಡ ಹೆರಾಕ್ಲಿಸ್ ಅಂದರೆ ಅನಿಬೆಸೆಂಟ್ರು ಮಾರ್ಸ್ ಹಿಂದೆನೇ ಇರ್ತಾಯಿದ್ರು. ಅಂದರೆ ಮೌರ್ಯ ಮಹಾತ್ಮರಿಗೆ ಅಂಟ್ಕೊಂಡೇ ಇರ್ತಾಯಿದ್ರು. ಅವ್ರ ಸುತ್ತ ಇರ್ತಕ್ಕಂತಹ ಸಹಾಯಕರಲ್ಲ, ಅವ್ರ ಹೆಂಡತಿಯಾಗೋ ಇಲ್ಲ, ಶಿಷ್ಯನಾಗೋ ಇಲ್ಲ, ಅವರ ಒಂದು ಚಂದ್ರಗ್ರಹದಲ್ಲಿ ನಾವು ನೋಡಿದ್ವಿ ಪ್ರಾರಂಭದಲ್ಲಿ ಅವ್ರಿಗೆ ರಕ್ಷಣೆ ಕೊಡ್ತಾ ಇದ್ದಂಥ ಕಾಡು ಪ್ರಾಣಿಯಾಗಿ ಹುಟ್ಟಿರ್ತಾರೆ ಯಾರು, ಅನಿಬೆಸೆಂಟ್ರು. ಹಾಗೆ ಯಾವಾಗಲೂ ಕೆಲವು ಆತ್ಮಗಳಿಗೆ ಹೊಂದ್ಕೊಂಡೇ ಯಾವಾಗಲೂ ಜನ್ಮವನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗೆ ಅನಿಬೆಸೆಂಟ್ರು ಮಾರ್ಸ್ ಅಂದರೆ ಮೌರ್ಯರ ಹಿಂದೆನೇ ಇರ್ತಾರೆ ಯಾವಾಗಲೂ. ಅದೇ ಗುಣಗಳು ಅವ್ರಿಗೂ ಕೂಡ, ಯೋಧರು, ಹೋರಾಡ್ತಕ್ಕಂಥ ಶಕ್ತಿ ಈಗಲೂ ಕೂಡ ಅನಿಬೆಸೆಂಟ್ರಾಗಿ ಪ್ರಸ್ತುತ ಜನ್ಮದಲ್ಲಿ ಅವರೆಷ್ಟು ನ್ಯಾಯಕ್ಕೋಸ್ಕರ ಹೋರಾಡ್ತಾರೆ. ಎಲ್ಲ ವರ್ಗಗಳಲ್ಲೂ, ಸಾಮಾಜಿಕ ರಂಗದಲ್ಲಿ, ರಾಜಕೀಯ ರಂಗದಲ್ಲಿ ಅವರು ಯೋಧರು, ಧೀರರು, ಧೈರ್ಯವಂತರು. ಹಾಗೆ ಅವರು ಎಡಬಿಡದೆ ಹಿಂಬಾಲಿಸ್ತಾ ಇರ್ತಾರೆ. ಅದೇ ಥರ ಮರ್ಕ್ಯುರಿಯನ್ನು ಯಾರು ಹಿಂಬಾಲಿಸ್ತಾ ಇರ್ತಾರೆ? ಲೆಡ್ಬಿಟ್ರ್ ಅವರು. ಲೆಡ್ಬಿಟ್ರ್ ಅಂದರೆ ಸಿರಿಯಸ್ ಅಂತ ಇದರಲ್ಲಿ ಅವ್ರಿಗೆ ಹೆಸರನ್ನು ಕೊಟ್ಟಿದ್ದಾರಲ್ಲ, ಅವರು ಮರ್ಕ್ಯುರಿಯನ್ನು ಹಿಂಬಾಲಿಸ್ತಾರೆ. ಮರ್ಕ್ಯುರಿ ಅಂದರೆ ಯಾರು? ಕುತುಮಿಯವರನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತಾರೆ ಅನೇಕ ಜನ್ಮಗಳಿಂದ, ಅನೇಕ ವರ್ಗಗಳಲ್ಲಿ ಅಂತ ಹೇಳ್ತಾರೆ. ಅದೇ ರೀತಿ ಆಲ್ಕ್ಯೋನಿ ಅಂದರೆ ಯಾರು? ಜೆ.ಕೆ ಅವರು. ಜೆ. ಕೃಷ್ಣಮೂರ್ತಿ ಅವರಿಗೆ ಈ ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂಥ ಆತ್ಮಕ್ಕೆ ಕೊಟ್ಟಿರ್ತಕ್ಕಂಥ ಹೆಸರು ಆಲ್ಕ್ಯೋನಿ ಅಲ್ವಾ. ಅವರು ಕೂಡ ಶಾಂತ ಸ್ವಭಾವದವರಾಗಿರ್ತಾರೆ. ಅವರು ಮಿಜಾರ್ ಜೊತೆಗೆ ಇರ್ತಾ ಇರ್ತಾರೆ. ಮಿಜಾರ್ ಅಂದರೆ ಅವ್ರ ತಮ್ಮ ನಿತ್ಯಾನಂದ ಅಂತ. ಈಗ ಪ್ರಸ್ತುತ ಜನ್ಮದಲ್ಲೂ ಕೂಡ ಅವ್ರ ತಮ್ಮನಾಗಿ ಹುಟ್ಟಿರ್ತಾರೆ. ಅಂದರೆ ಅವರ ಆಸುಪಾಸಲ್ಲೇ ಯಾವಾಗಲೂ ಜೊತೆಯಲ್ಲೇ ಜನ್ಮಗಳನ್ನು ತಗೊಳ್ತಾ ಇದ್ರು ಅಂತ. ಹೀಗೆ ಈ ಕಿಂಕರರ ಗುಂಪಿನವರು ಯಾವಾಗಲೂ ಕೂಡ ಜೊತೆಯಲ್ಲೇ ಜನ್ಮವನ್ನು ಪಡ್ಕೊಳ್ತಾ ಇದ್ರು ಅಂತ. ಇನ್ನೊಂದು ಕೆಲವು ವಿಚಾರಗಳನ್ನು ಹೇಳ್ತಾರೆ. ಕ್ರಿಸ್ತಪೂರ್ವ 75,000ರಲ್ಲಿ ಅಟ್ಲಾಂಟಿಸ್ ಖಂಡದಲ್ಲಿ ದೊಡ್ಡದಾದಂತಹ ಈ ಮಹಾಪ್ರಳಯಗಳು ಅಂತ ದುರ್ಘಟನೆಗಳು ನಡೀತಾ ಹೋಗುತ್ತೆ. ಆಗಾಗ ನಡೆಯುತ್ತಲ್ಲ, ಯಾವಾಗ ದುಷ್ಟಶಕ್ತಿಗಳು ಹೆಚ್ಚಾಗುತ್ತೋ ಅದರ ಪ್ರಭಾವ ಆಗಾಗ ಧರ್ಮ ಸ್ಥಾಪನೆಗೋಸ್ಕರ ಅಲ್ಲಲ್ಲಿ ಪ್ರಳಯಗಳು, ದೊಡ್ಡ ಪ್ರಳಯಗಳು, ಚಿಕ್ಕ ಪ್ರಳಯಗಳು, ಇಲ್ಲಾಂದರೆ ಭೂಕಂಪಗಳಿಂದ ಎಲ್ಲ ಭೂಮಿಯ ಮೇಲೆ ಎಲ್ಲವೂ ಕೂಡ ಭೌಗೋಳಿಕವಾಗಿ ಸಾಕಷ್ಟು ಬದಲಾವಣೆಗಳಾಗ್ತಕ್ಕಂಥದ್ದು ಹಾಗೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಆ ಒಂದು ಸಮಯದ ಹೊತ್ತಿಗೆ ಆ ಅಟ್ಲಾಂಟಿಸ್ ಖಂಡ ಸಾಕಷ್ಟು ನಾಶವಾಗಿ 2 ದ್ವೀಪಗಳು ಮಾತ್ರ ಉಳ್ಕೊಳ್ತವೆ. ಆ 2 ದ್ವೀಪಗಳು ಮುಂದೆ 19,000 ಕ್ರಿಸ್ತಪೂರ್ವ 19,000ವರೆಗೂ ಇರ್ತವೆ. ನಂತರ ಅವು ಹೋಗಿ ಒಂದೇ ಒಂದು ದ್ವೀಪ ಉಳ್ಕೊಳ್ಳುತ್ತೆ ಅಂತ ಅವರು ಹೇಳ್ತಾರೆ. ಹೀಗೆ ಅನೇಕ ವಿಚಾರಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಅಲ್ಲಲ್ಲಿದು ಕೆಲವು ವಿಚಾರಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಕ್ರಿಸ್ತಪೂರ್ವ 2,20,000ದಲ್ಲಿ ಕ್ರಿಸ್ತಪೂರ್ವ 2,20,000 ಸಮಯದಲ್ಲಿ ಸುವರ್ಣ ದ್ವಾರಗಳ ನಗರ ಇತ್ತಂತೆ. ಅಲ್ಲಿ ಮಹಾದೀಕ್ಷಿತರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು. ಅವರನ್ನು ದೈವಾಂಶ ಸಂಭೂತರು ಅಂತಲೇ ಸಂಬೋಧಿಸ್ತಾ ಇದ್ರು ಅಂತ ಹೇಳ್ತಾರೆ. ಅದೇ ವಂಶದಲ್ಲಿ ಮಾರ್ಸ್ ಅವರು ಹುಟ್ಟಿದ್ರು. ಅವರು ರಾಜರಾಗಿದ್ದರು. ಆ ಒಂದು ಕ್ರಿಸ್ತಪೂರ್ವ 2,20,000 ಕಾಲಮಾನದಲ್ಲಿ ಅವರು ರಾಜರಾಗಿದ್ದರು. ಮರ್ಕ್ಯುರಿ ಅಂತ ನಾವೇನು ಹೇಳ್ತೀವಿ ಈಗ, ಕುತುಮಿಯವರು ಪುರೋಹಿತರಾಗಿದ್ರಂತೆ, ಮುಖ್ಯ ಪುರೋಹಿತರಾಗಿ ಅಲ್ಲಿ ಹುಟ್ಟಿದ್ರು. ಅದೇ ರೀತಿ ಮುಂದೆ ಹೋಗ್ತಾ ಹೇಳ್ತಾರೆ, ಅನೇಕ ವಿಚಾರಗಳನ್ನು ಅವ್ರು ಗಮನಿಸ್ತಾರೆ, ಅನೇಕ ವಿದ್ಯಮಾನಗಳನ್ನು ಗಮನಿಸ್ತಾರೆ. ಮಾರ್ಸ್ ಅಂತಕ್ಕಂಥವ್ರು ಎಷ್ಟೋ ಜನ್ಮಗಳಲ್ಲಿ ಅವ್ರು ಬರೀ ಗಂಡಸಾಗೆ ಹುಡ್ತಾ ಇರ್ತಾರೆ, ಹೆಂಗಸಾಗಿ ಹುಟ್ಟೇ ಇರಲ್ಲ ಅಂತ ಹೇಳ್ತಾರೆ. ಅದೇ ಕುತುಮಿಯವರು ಕೆಲವು ಜನ್ಮಗಳಲ್ಲಿ ಹೆಂಗಸಾಗಿರ್ತಾರೆ, ಕೆಲವು ಜನ್ಮಗಳಲ್ಲಿ ಗಂಡಸಾಗಿ ಕೂಡ ಹುಟ್ಟಿರ್ತಾರೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಹಾಗೆ ಒಂದು ಬಹಳ ಮುಖ್ಯವಾದಂತಹ ವಿಚಾರ, ಒಂದು ನಮಗೆ ಈಗಿನ ಪ್ರಸ್ತುತ ನಮ್ಮ ವಾಂಗ್ಮಯದಲ್ಲೂ ಕೂಡ ನಾವು ನೋಡ್ತಕ್ಕಂಥದ್ದು, 3 ಜನ ವ್ಯಕ್ತಿಗಳು
ಒಡೆಯಲಾಗದಂತಹ ಸಂಬಂಧದ ಬಗ್ಗೆ ಹೇಳ್ತಾರೆ. 3 ಜನ ವ್ಯಕ್ತಿಗಳಿಗೆ ಸತತವಾಗಿ ಒಡೆಯಲಾಗದಂತಹ ಸಂಬಂಧ ಹೆಂಗೆ ಏರ್ಪಡುತ್ತೆ ಈ 4ನೇ ಮಹಾವಂಶದ ಕಾಲದಲ್ಲಿ, ಅಂದರೆ ಅಟ್ಲಾಂಟಿಸ್ ನಾಗರಿಕತೆ ಇದ್ದಾಗ. ಅಂದರೆ ಅವ್ರು ಯಾರಪ್ಪ 3 ಜನ ಅಂದರೆ ಮೌರ್ಯರು, ಮಾರ್ಸ್ ಅಂತ ಏನು ಹೇಳ್ತೀವಿ ಅವರು. ಆಮೇಲೆ HPB, ನಮ್ಮ HP ಬ್ಲವಾಟ್ಸ್ಕಿ ಅವ್ರನ್ನ ವಜ್ರ ಅಂತ ಕರೀತಕ್ಕಂಥದ್ದು. ಅವರನ್ನ ಈ ಪುಸ್ತಕದಲ್ಲಿ ಅವ್ರನ್ನ ಯಾವ ಹೆಸರಲ್ಲಿ ಕರೀತಾರೆ? ವಜ್ರ ಅಂತ ಕರೀತಾರೆ. ಆಮೇಲೆ ನಮ್ಮ HS ಆಲ್ಕಾಟ್ರ್ ಇದ್ದಾರಲ್ಲ, ಅವರನ್ನ ಯೂಲಿಸಿಸ್ ಅನ್ನೋ ಹೆಸರಲ್ಲಿ ಕರೀತಕ್ಕಂಥದ್ದು. ಇವು 3 ಜನರ ಬಾಂಧವ್ಯ ಹೇಗೆ ಗಟ್ಟಿಯಾಗುತ್ತೆ, ಮುಂದೆ ಜೊತೆಗೆ ಹೋಗುತ್ತೆ ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ಇವರು ಮಾರ್ಸ್ ಅಂತಕ್ಕಂಥವ್ರು ಮೌರ್ಯರು ಚಕ್ರಾಧಿಪತಿಯಾಗಿ ಈ ಒಂದು ಅಟ್ಲಾಂಟಿಸ್ ಖಂಡದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾಗ ಅವರ ಮಗನಾಗಿ HPB ಅವರು ಹುಟ್ಟಿರ್ತಾರೆ. ಯೂಲಿಸಿಸ್ ಅಂದರೆ ಆಲ್ಕಾಟ್ ಅವರು ಅವರ ಅರಮನೆಯ ರಕ್ಷಣಾ ದಳ ಇರುತ್ತಲ್ಲ ಅದರಲ್ಲಿ ಮುಖ್ಯಸ್ಥನಾಗಿ ಹುಟ್ಟಿರ್ತಾರೆ. ನೋಡಿ ಅವ್ರ ಸಂಬಂಧ ಹೇಗಿರುತ್ತೆ, ಸಂಬಂಧ ಹೇಗೆ ಗಟ್ಟಿಯಾಗುತ್ತೆ ಅನ್ನೋದನ್ನು ಹೇಳ್ತಾರೆ. ಎಲ್ಲ ಕಡೆನೂ, ಎಲ್ಲ ವಂಶಗಳಲ್ಲೂ, ಎಲ್ಲ ಪರಿಸ್ಥಿತಿಗಳಲ್ಲೂ ದುಷ್ಟರಿದ್ದೇ ಇರ್ತಾರೆ, ಶತ್ರು ವರ್ಗದವ್ರು ಇದ್ದೇ ಇರ್ತಾರೆ. ಎಲ್ಲಿ ಒಳ್ಳೆಯವ್ರಿಗೆ ಇರ್ತಾರೋ ಅವ್ರು ಕೆಡಕ್ಕೆ ಮಾಡಬೇಕು ಅನ್ನೋ ಹೊಂಚು ಹಾಕ್ತಾನೆ ಇರ್ತಾರೆ, ಒಳ್ಳೆಯವ್ರನ್ನ ಕಾಲು ಎಳೆದು ಕೆಳಗಡೆ ಇಳಿಸ್ಬೇಕು ಅಂತ ನೋಡ್ತಾನೆ ಇರ್ತಾರೆ ಅಲ್ವಾ. ಹಾಗೆ ಒಂದು ದುಷ್ಟರ ಗುಂಪು ಸಂಚು ಮಾಡಿ ಆ ಮಾರ್ಸ್ ಅಂದರೆ ಚಕ್ರವರ್ತಿಯ ಮಗ ಇರ್ತಾರಲ್ಲ, ಅವರು ವಜ್ರ ಅಂತ ಹೇಳ್ತೀವಲ್ಲ HPB ಅವ್ರನ್ನ ಕೊಲೆ ಮಾಡಬೇಕು ಅಂತ ಸಂಚು ಹಾಕ್ತಾ ಇರ್ತಾರೆ. ಒಂದು ದಿನ ಅವ್ರು ಏನು ಮಾಡ್ತಾರೆ, ಇವರು ರಕ್ಷಣಾ ದಳದ ಮುಖ್ಯಸ್ಥ ಯಾರಾಗಿರ್ತಾರೆ ಆಲ್ಕಾಟ್ರು, ಅವರನ್ನು ಯೂಲಿಸಿಸ್ ಅಂತ ಕರೀತಕ್ಕಂಥದ್ದು. ಅವ್ರು ಯಾವಾಗಲೂ ರಕ್ಷಣೆಗೆ ಇದ್ದೇ ಇರ್ತಾರೆ ಅವ್ರ ಜೊತೆಯಲ್ಲಿ. ಒಂದು ದಿನ ಏನಾಗುತ್ತೆ, ಅರಮನೆಯಿಂದ ಸ್ವಲ್ಪ ದೂರ ಹೋಗ್ತಾರೆ, ಅಲ್ಲಿ ಗಿಡ ಮರಗಳು ಜಾಸ್ತಿ ಇರುತ್ತೆ, ಅಲ್ಲಿ ಓಡಾಡ್ತಾ ಅಡ್ಡಾಡ್ತಾ ಇರುವಾಗ ಇವರು ಅಲ್ಲೇ ಕಾಯ್ತಾ ಇರ್ತಾರೆ. ಯಾರನ್ನ? ರಾಜ್ಕುಮಾರ ಯಾರಾಗಿರೋದು ಅವಾಗ HPB ಅವರು ರಾಜ್ಕುಮಾರನಾಗಿ ಹುಟ್ಟಿರ್ತಾರೆ. ಕಾಯ್ತಾ ಇರುವಾಗ ಈ ಸಂಚು ಮಾಡ್ತಿದ್ರಲ್ಲ ಇವರಿಬ್ಬರೇ ಇರೋದನ್ನ ನೋಡಿಕೊಂಡು ಅವ್ರ ಮೇಲೆ ಹೊಂಚು ಹಾಕಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ರಾಜ್ಕುಮಾರನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವನ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾನೆ. ಯಾರು? ರಾಜ್ಕುಮಾರ. ಆಗ ಯೂಲಿಸಿಸ್ ಅಂದರೆ ಈ HS ಆಲ್ಕಾಟ್ರವರು ಅರಮನೆಯ ರಕ್ಷಣಾ ದಳದ ಮುಖ್ಯಸ್ಥರಾಗಿರ್ತಾರಲ್ಲ, ಅವ್ರೇನು ಮಾಡ್ತಾರೆ, ಪ್ರಾಣವನ್ನು ಲೆಕ್ಕಿಸದಲೇ ಆ ರಾಜ್ಕುಮಾರನನ್ನು ರಕ್ಷಣೆ ಮಾಡ್ತಾ ಆ ಜನರ ಜೊತೆ, ಆ ದುಷ್ಟ ಜನರ ಜೊತೆ ಹೋರಾಡ್ತಾರೆ. ಅವರ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡ್ತಾರೆ. ಎಷ್ಟು ಗಾಯಗಳಾಗುತ್ತಪ್ಪ ಅವ್ರ ಮೈ ಮೇಲೆ ಅಂದರೆ, ರಕ್ತ ಸೋರ್ ಹೋಗ್ತಾ ಇರುತ್ತೆ ಅವ್ರ ಮೈ ಮೇಲೆ ಗಾಯಗಳಾಗಿ. ಆ ರಾಜ್ಕುಮಾರ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ಇವ್ರು ಜೋರಾಗಿ ಕೂಕ್ಕೊಂಡಾಗ ಅಲ್ಲಿ ಹತ್ತಿರ ಇದ್ದಂತಹ ಸೇನೆಯ ಒಂದು ದಳ ಬಂದು ಇವ್ರನ್ನ ಏನು ಮಾಡುತ್ತೆ, ಕರ್ಕೊಂಡು ಹೋಗುತ್ತೆ ಅರಮನೆ ಒಳಗಡೆ. ಇವ್ರನ್ನ ರಕ್ಷಣಾ ದಳದ ಮುಖ್ಯಸ್ಥರಾಗಿರ್ತಾರಲ್ಲ ಇವ್ರನ್ನ, ಜೊತೆಗೆ ರಾಜ್ಕುಮಾರ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನಲ್ಲ ಅವನ್ನ ಕರ್ಕೊಂಡು ಚಕ್ರವರ್ತಿಗಳ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಇವರು ಹೇಳ್ತಾರೆ, ನಾನು ಚಕ್ರವರ್ತಿಗಳೇ ಕ್ಷಮಿಸಿ, ನಾನು ನನ್ನಿಂದ ಸಾಧ್ಯವಾದಷ್ಟನ್ನು ಮಾಡಿದ್ದೇನೆ ಅಂತ ಹೇಳ್ತಾರೆ. ನನ್ನ ಕೈಲಾದಷ್ಟು ನಾನು ಪ್ರಯತ್ನಪಟ್ಟು ರಾಜ್ಕುಮಾರನನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಗ ಚಕ್ರವರ್ತಿಯಾಗಿದ್ದವ್ರು ಯಾರು? ಮಾರ್ಸ್ ಅಂದರೆ ಮೌರ್ಯರು. ಅವ್ರು ಹೇಳ್ತಾರೆ, ನನ್ನ ಮಗನಿಗೋಸ್ಕರ ನೀನು ಇಷ್ಟೊಂದು ರಕ್ತವನ್ನು ಸುರಿಸಿದೀಯಾ, ನಿನ್ನ ಮತ್ತು ನಮ್ಮ ನಡುವೆ ಏರ್ಪಟ್ಟಿರ್ತಕ್ಕಂಥ ಈ ಬಂಧ ಅಂತಕ್ಕಂಥದ್ದು ಎಂದೆಂದಿಗೂ ಮುರಿಯೋದಿಲ್ಲ. ನೀನು ಬಹಳ ವಿಶ್ವಾಸಿಯಾಗಿ ಕೆಲಸ ಮಾಡಿದೀಯಾ, ವಿಶ್ವಾಸಿಯಾದ ಸೇವಕ ಮತ್ತು ಸ್ನೇಹಿತನಾಗಿದ್ದೀಯಾ, ನೀನು ಶಾಂತಿಯಿಂದ ನಿರ್ಗಮಿಸುವಂಥವ್ರಿಗೆ ಆಶೀರ್ವಾದವನ್ನು ಮಾಡ್ತಾರೆ. ಆಗ ಆಲ್ಕಾಟ್ರು ಯೂಲಿಸಿಸ್ ಅನ್ನೋ ಹೆಸರಿನಲ್ಲಿ ರಕ್ಷಣಾ ದಳದ ಮುಖ್ಯಸ್ಥರಾಗಿದ್ರಲ್ಲ ಅವರು ಪ್ರಾಣವನ್ನು ಬಿಡ್ತಾರೆ. ಅಷ್ಟು ಪ್ರಾಣಾಂತಿಕವಾದಂಥ ಗಾಯಗಳವರಿಗೆ ಆಗಿರುತ್ತೆ. ಆಗ ರಾಜ್ಕುಮಾರರಾಗಿದ್ದಂತಹ HPB ಅವರು ಬದುಕುಳಿತಾರೆ. ಆಗ ಚಕ್ರವರ್ತಿಗಳಾಗಿದ್ದಂತಹ ಮೌರ್ಯರು ನೋಡಿ ಎಷ್ಟು ನಾ ಹೇಳಿದ್ನಲ್ಲ ಈಗ, ಆ ಮಹಾವಂಶದಲ್ಲಿ ಪ್ರಾರಂಭ ಕಾಲದಲ್ಲಿ ದೀಕ್ಷಿತರು ಜೀವನ್ಮುಕ್ತರು ಆಗಿದ್ದಂಥವರೇ ರಾಜರಾಗಿ ಚಕ್ರಾಧಿಪತ್ಯವನ್ನು ವಹಿಸ್ಕೊಂಡು ಮುಂದೆ ಸಂತತಿಯನ್ನು ಬೆಳೆಸ್ಕೊಂಡು ಹೋದಂಥವ್ರು ಅಂತ. ಹಾಗೆ ಆಗ ಏರ್ಪಟ್ಟಂತಹ ಸಂಬಂಧ ನೋಡಿ ಈಗಲೂ ಕೂಡ ಮಾರ್ಸ್ ಅಂತಕ್ಕಂಥವ್ರು ಮೌರ್ಯರು ಜೀವನ್ಮುಕ್ತರಾಗೋಗಿದ್ದಾರೆ ಅಲ್ವಾ. ಇವರು ಇನ್ನು ಯಾರು ಆಲ್ಕಾಟ್ ಅವರು ಮತ್ತು HPB ಅವರು ಇನ್ನೂ ಆ ಹಂತವನ್ನು ತಲುಪಿಲ್ಲ, ಜೀವನ್ಮುಕ್ತ ಸ್ಥಿತಿಯನ್ನು ತಲುಪಿಲ್ಲ. ಯಾವ ಹಂತದಲ್ಲಿದ್ದಾರೆ ನಮಗೆ ಬೇಡ, ಆದರೆ ಅವರ ಮೂಲಕ ಅವರಿಗೆ ಸತತವಾಗಿ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಎಲ್ಲ ಕಾಲದಲ್ಲೂ ಅವರಿಂದ ಎಷ್ಟು ಒಳ್ಳೆಯ ಕಾರ್ಯಗಳನ್ನು ನಡೆಸೋದಕ್ಕೆ ಸಾಧ್ಯನೋ ಅವ್ರ ಮೂಲಕ ನಡೆಸ್ತಾ ಬರ್ತಾರೆ. ಅದೇ ರೀತಿ ಥಿಯೋಸಾಫಿಕಲ್ ಸೊಸೈಟಿಯನ್ನು ಕೂಡ ಅವರು ಸ್ಥಾಪನೆಯನ್ನು ಮಾಡಿಸಿರ್ತಾರೆ. ಹೀಗೆ ಪ್ರಾರಂಭವಾದಂತಹ ಬಂಧ ಯಾವಾಗ 4ನೇ ಮಹಾವಂಶದಲ್ಲಿ ಪ್ರಾರಂಭವಾದಂಥದ್ದು, ಅದಕ್ಕೆ ಹಿಂದಲೂ ಕೂಡ ಅವರು
ಈ ಬಂಧ ಜಾಸ್ತಿ ಗಟ್ಟಿಯಾಗುತ್ತೆ. ಅದಕ್ಕೆ ಮುಂಚೆನೂ ಕೂಡ ಈ ಬಂಧ ಅಂತಕ್ಕಂಥದ್ದಿತ್ತು ಕಿಂಕರರ ಗುಂಪಿನ ಎಷ್ಟೋ ಆತ್ಮಗಳ ಮಧ್ಯದಲ್ಲಿ. ಅದು ಮುಂದೆ ಬರ್ತಾ ಬರ್ತಾ ಮಾರ್ಸ್ ಜೀವನ್ಮುಕ್ತರಾದ ನಂತರ ಯುಲಿಸಿಸ್ ಅಂದರೆ ಆಲ್ಕಾಟ್ರೋ ಅವ್ರ ಶಿಷ್ಯರಾಗ್ತಾರೆ. ಈ ಗುರು ಶಿಷ್ಯರ ಸಂಬಂಧ ಅಂತಕ್ಕಂಥದ್ದು ಎಂದೆಂದಿಗೂ ಕೂಡ ಮುಂದುವರೆದುಕೊಂಡು ಹೋಗ್ತಕ್ಕಂಥದ್ದು ಅನ್ನುವ ವಿಚಾರವನ್ನು ನಾವು ಒಂದು ಮುಖ್ಯವಾದ ಒಂದು ಘಟನೆಯನ್ನು ನಮಗೆ ಅಲ್ಲಿ ಹೇಳ್ತಾ ಬರ್ತಾರೆ. ಇನ್ನು ಕೆಲವು ಘಟನೆಗಳನ್ನು ಹೇಳ್ತಾರೆ. 2 ಲಕ್ಷದ ಕಾಲದಲ್ಲಿ ಸಂಭವಿಸಿದಂತಹ ದುರ್ಘಟನೆ ನಾನು ಆಗಲೇ ಹೇಳಿದ್ನಲ್ಲ, ಆಗ ಸಾಕಷ್ಟು ಈ ಒಂದು ಅಟ್ಲಾಂಟಿಸ್ ಖಂಡದಲ್ಲಿ ಬದಲಾವಣೆಗಳಾಯಿತು ಪ್ರಕೃತಿಯ ವಿಕೋಪದಿಂದ ಅಂತ. ಆವಾಗ 2 ದ್ವೀಪಗಳು ಮಾತ್ರ ಉಳ್ಕೊಳ್ಳುತ್ತೆ. ಅದು ಯಾವುದಪ್ಪ ಅಂತಂದರೆ ರೂಟ ಮತ್ತು ದ್ವೈತ್ಯ ಅಂತ. ಅವೆರಡು ಮಾತ್ರ ದ್ವೀಪ ಉಳ್ಕೊಳ್ತಾವಂತೆ. ಯಾವಾಗ? ಕ್ರಿಸ್ತಪೂರ್ವ 2 ಲಕ್ಷದ ಕಾಲಮಾನದಲ್ಲಿ. ನಂತರ ಅದು ಕ್ರಿಸ್ತಪೂರ್ವ 75,000 ವರ್ಷದಲ್ಲಿ ಅಟ್ಲಾಂಟಿಸ್ ಸಾಗರದಲ್ಲಿ ಅವು ಕೂಡ ಮುಳುಗೋಗ್ತಾವಂತೆ. ಅಂದರೆ ಎಷ್ಟು ಬದಲಾವಣೆಗಳು ಭೌಗೋಳಿಕವಾಗಿ ಆಗ್ತಾ ಇರುತ್ತೆ ಅನ್ನೋದನ್ನು ನಾವು ಗಮನಿಸ್ಕೊಳ್ಬೋದು ಅಂತ. ಅದು ಮುಂದೆ ಯಾವುದೋ ಒಂದು ದ್ವೀಪ ಮಾತ್ರ ಉಳ್ಕೊಳ್ಳುತ್ತೆ. ಅದನ್ನು ಹೋಗಿ ಮುಂದೆ ಇಲ್ಲಿ ಒಂದೇ ಒಂದು ದ್ವೀಪ ಮಾತ್ರ ಉಳ್ಕೊಳ್ಳುತ್ತೆ. ಅದು 19,000 ವರ್ಷದ ವರೆಗೂ ಕೂಡ ಅದು ಮುಂದುವರಿತಾ ಹೋಗುತ್ತೆ. ಆ ಒಂದು ಕಾಲದಲ್ಲಿ ಹೇಗಿತ್ತು ಅಲ್ಲಿಯ ನಾಗರಿಕತೆ, ಅಟ್ಲಾಂಟಿಸ್ ಒಂದು ಖಂಡದಲ್ಲಿ ನಾಗರಿಕತೆ ಹೇಗಿತ್ತು ಅನ್ನೋದನ್ನು ಭಾಳ ಸವಿಸ್ತಾರವಾಗಿ ಮುಂದೆ ಅವರು ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ನಾಗರಿಕತೆ ಅನ್ನೋದು ಉತ್ತುಂಗ ಸ್ಥಿತಿಯಲ್ಲಿತ್ತಂತೆ. ಇವಾಗ ನಾವೇನು ನೋಡ್ತಿದ್ದೀವಲ್ಲ, ಇದು ಏನೂ ಇಲ್ಲ ಅಂತಾರೆ. ನಾವೀಗ ನಾಗರಿಕತೆ ಭಾಳ ಮುಂದುವರೆದ್ಬಿಟ್ಟಿದೆ, ವಿಜ್ಞಾನ ಅಷ್ಟು ಉತ್ತುಂಗ ಸ್ಥಿತಿಯಲ್ಲಿದೆ ಅಂತೀವಿ. ಇದು ಏನೂ ಇಲ್ಲ, ಆವಾಗ ಅಷ್ಟು ಮುಂದುವರೆದಿತ್ತಂತೆ. ಅದಕ್ಕೆ ನೋಡಿ, ಹಿಂದಿನ ಕಾಲದ ನಾವು ನೋಡ್ತಾ ಹೋದರೆ ಸ್ತೂಪಗಳು, ಸ್ತಂಭಗಳು, ಈ ಪಳೆಯುಳಿಕೆಗಳು, ಈ ಉತ್ಖನನ ಮಾಡಿದಾಗ ಸಿಗ್ತಕ್ಕಂಥದ್ದು ಅವ್ರು ಎಷ್ಟು ಮುಂದುವರೆದಿದ್ರು ಆ ಒಂದು ನಾಗರಿಕತೆಗಳಲ್ಲಿ ಅನ್ನೋದು ನಮಗೆ ಈಗಲೂ ಕೂಡ ಗೋಚರ ಆಗುತ್ತಲ್ವ. ಅವ್ರು ಎಷ್ಟು ಸೈಂಟಿಫಿಕಲಿ ಪ್ರತಿಯೊಂದನ್ನೂ, ಒಂದು ದೇವಸ್ಥಾನ ಇರ್ಬೋದು, ಒಂದು ಗೋಪುರ, ಗುಡಿ ಗೋಪುರ ಆಗಿದ್ರು, ಹೇಗೆ ವಿನ್ಯಾಸವನ್ನು ಮಾಡಿದ್ರು ಅಂತಕ್ಕಂಥದ್ದು ನಮಗೆ ಈಗಲೂ ಕೂಡ ಇತಿಹಾಸವನ್ನು ಶೋಧಿಸ್ತಾ ಹೋದರೆ ನಮಗೆ ತಿಳಿತಕ್ಕಂಥ ವಿಚಾರಗಳು. ಅದಕ್ಕೆ ಹೇಳ್ತಾರೆ, ಆವಾಗ ಹೇಗೆ ಈ ಒಂದು ಶಿಷ್ಟ ಶಕ್ತಿಗಳು ಅಂದರೆ ಉತ್ತಮವಾದಂತಹ ಶ್ರೇಷ್ಠ ವ್ಯಕ್ತಿಗಳು ಮುಂದುವರ್ತಾ ಹೋಗ್ತಾ ಇದ್ರು, ಅದೇ ರೀತಿ ದುಷ್ಟಶಕ್ತಿಗಳ ಗುಂಪು ಕೂಡ ಬೆಳೀತಾ ಇತ್ತು. ಆ ದುಷ್ಟಶಕ್ತಿಗಳ ಗುಂಪು ಮಾಂತ್ರಿಕತೆಗೆ ಮಾರು ಹೋಗಿ ಈ ಮಾಟ ಮಂತ್ರ ಮಾಡ್ತಕ್ಕಂಥ ವಾಮ ಮಾರ್ಗದಲ್ಲಿ ಹೋಗಿ ಭಾಳ ಮುಂದುವರೆದು ಹೋಗ್ಬಿಟ್ಟಿದ್ರು. ಆ 2 ಗುಂಪುಗಳಿಗೂ ಕೂಡ ಬಹಳ ಹೋರಾಟ ಆಗಾಗ ನಡೀತಾ ಇರುತ್ತೆ. ಆಗಾಗ ನಡೆದು ದುಷ್ಟಶಕ್ತಿಗಳೇ ತುಂಬ ಉತ್ತುಂಗ ಸ್ಥಿತಿಗೆ ಬಂದುಬಿಟ್ಟಿರ್ತಾರೆ. ಆಲ್ಕೋನಿ ಅಂದರೆ JK ಅವರು ಒಂದು ಸಾರಿ ಈ ಮಾಂತ್ರಿಕ ಮುಖಂಡನ ಮನೆಯಲ್ಲಿ ಅವನ ಮಗನಾಗಿ ಹುಟ್ಟತಕ್ಕಂತಹ ಒಂದು ಪರಿಸ್ಥಿತಿ ಉದ್ಭವ ಆಗುತ್ತೆ. ಅಲ್ಲ, ಯಾರು ಏನು ತಪ್ಪಿಸ್ಕೊಳಕ್ಕಾಗಲ್ಲ. ಕರ್ಮ ಸಂಬಂಧಗಳು ಮತ್ತು ಅಲ್ಲಿ ನಾವು ಬೆಳಿಬೇಕು, ಏನೋ ಕಲಿಬೇಕು ಅನ್ನೋದಿದ್ದರೆ ಯಾರಿಗೂ ಏನೋ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ. JK ಅಂಥ ಒಂದು ಕುಟುಂಬದಲ್ಲಿ ಹುಟ್ಟಿ ಅವರ ಮಧ್ಯದಲ್ಲಿ ಸಿಕ್ಕಾಕೊಂಡು ಭಾಳ ತೊಂದರೆಯನ್ನು ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಆದರೆ ಅವರು ಎಷ್ಟೋ ಕಾಲಮಾನದಿಂದ, ಎಷ್ಟೋ ಶತಮಾನಗಳಲ್ಲ, ಎಷ್ಟೋ ಮಹಾವಂಶಗಳು, ಎಷ್ಟೋ ಕಲ್ಪಕಾಲಗಳಿಂದ ಇಂತಹ ಒಂದು ಕಿಂಕರರ ಗುಂಪಿನಲ್ಲಿ ಒಬ್ಬರಾಗಿದ್ದರಿಂದ ಮಾರ್ಸ್ ಅವರಿಗೆ ಯಾವುದೋ ಒಂದು ಹಂತದಲ್ಲಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು, ನೀನು ಇರ್ತಕ್ಕಂಥ ಪರಿಸ್ಥಿತಿಯ ಜನರು ಸನ್ನಿವೇಶ ಸರಿ ಇಲ್ಲ, ನೀನು ಅವರಿಂದ ಹೊರಗಡೆ ಬಾ ಅಂತಕ್ಕಂಥ ಮಾರ್ಗದರ್ಶನವನ್ನು ಕೊಟ್ಟು ಅವರು ಆ ಗುಂಪಿನಿಂದ ಹೊರಗಡೆ ಬರ್ತಾರೆ ಕೊನೆಯಲ್ಲಿ ಒಂದು ಸಾರಿ. ಆ ಒಂದು ವಿಚಾರವನ್ನು ಈ ಗ್ರಂಥದಲ್ಲಿ 2-3 ಅಧ್ಯಾಯಗಳಲ್ಲಿ ಭಾಳ ಸವಿಸ್ತಾರವಾಗಿ ಬರೀತಾ ಹೋಗ್ತಾರೆ. ಆ ಮಾಂತ್ರಿಕತೆ ಅಂತಕ್ಕಂಥದ್ದು, ಆ ವಾಮ ಮಾರ್ಗದಲ್ಲಿ ಹೋಗ್ತಾ ಇದ್ದಂಥವ್ರು ಎಷ್ಟು ಶಕ್ತಿಶಾಲಿಗಳಾಗಿ, ಎಷ್ಟು ಉತ್ತುಂಗ ಸ್ಥಿತಿಯಲ್ಲಿ ಇದ್ದು ದುಷ್ಟಶಕ್ತಿಗಳನ್ನು ಕಡೆಗಣಿಸ್ತಾ ಅವರನ್ನು ಕೆಳಗಿಳಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಯಾವಾಗ ಇಲ್ಲಿ ಧರ್ಮ ಸ್ಥಾಪನೆ ಮಾಡೋದು ಕೊನೆಗೆ ಕಷ್ಟ ಆಗೋಯ್ತು, ಅವಾಗೇನಾಯಿತು, ಪೂರ್ತಿ ಅಟ್ಲಾಂಟಿಸ್ ಖಂಡನೇ ಮುಳುಗಿಸ್ಬಿಟ್ಟು. ಅಂದರೆ 4ನೇ ಮಹಾವಂಶದ ಪೂರ್ತಿ ಅಟ್ಲಾಂಟಿಸ್ ಖಂಡವನ್ನೇ ಮುಳುಗಿಸಿ 5ನೇ ಮಹಾವಂಶ ಪ್ರಾರಂಭ ಆಯಿತು ಅನ್ನುವಂಥ ವಿಚಾರವನ್ನು ಹೇಳ್ತಕ್ಕಂಥ. ಈ ಗ್ರಂಥದಲ್ಲಿ ಭಾಳ ವಿಚಾರಗಳಿದೆ. ನಾನು ಬರ್ಕೊಂಡಿರೋದ್ರಲ್ಲೂ ನಾನು ಒಂದು ಅರ್ಧ ಮಾತ್ರ ಹೇಳೋಕ್ಕೆ ಸಾಧ್ಯ. ಏಕೆಂದರೆ ಇದನ್ನೇ ಕೇಳ್ತಾ ಹೋದರೂ ಕೂಡ ನಿಮಗೆ ಸ್ವಲ್ಪ ಬೇಸರ ಆತನೂ ಆಗುತ್ತೆ. ಭಾಳ ಹೊತ್ತು ಕೇಳ್ತಾ ಇದ್ದಾರೆ ನೋಡಿ. ಇದೇ ಗ್ರಂಥ ಮಾನವ ಎಲ್ಲಿಂದ ಹೇಗೆ ಎಲ್ಲಿಗೆ ಅಂತಕ್ಕಂಥ ಗ್ರಂಥದಲ್ಲಿ ಆಸಕ್ತಿ ಇರ್ತಕ್ಕಂಥವರು ಈ ಗ್ರಂಥದಲ್ಲಿ ಕೊಟ್ಟಿರ್ತಕ್ಕಂಥ ಈ ಕಥೆ ರೂಪದಲ್ಲಿದೆ. ಕಥೆ ಹೇಳೋದ ರೂಪದಲ್ಲಿ ಅಷ್ಟು ಮಹಾಂಶಗಳಲ್ಲಿ ಏನೇನು ಬದಲಾವಣೆಗಳು ನಡೀತಾ ಬಂತು, ಈ ಒಂದು
ಒಂದು ಅಟ್ಲಾಂಟಿಸ್ ನಾಗರಿಕತೆ, 4ನೇ ಮಹಾವಂಶದ ನಾಗರಿಕತೆಯ ವೈಭವ ಹೇಗಿತ್ತು, ಅಲ್ಲಿ ಹೇಗೆ ದುಷ್ಟಶಕ್ತಿಗಳು ಕೆಲಸ ಮಾಡ್ತಾಯಿದ್ವು, ಅಲ್ಲಿ ನಮ್ಮ ಕಿಂಕರ ಗುಂಪಿನವರು ಎಲ್ಲೆಲ್ಲಿ ಹುಟ್ಟಿದ್ರು, ಯಾವ್ಯಾವ ರೀತಿ ಕೆಲಸ ಮಾಡಿದ್ರು, ಆ ಒಂದು ಸಂಸರಣೆಯಲ್ಲಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಯಾವ ರೀತಿ ಸಹಾಯ ಕಾರ್ಯಗಳನ್ನು ಮಾಡ್ತಾ ಹೋದರು, ಅನೇಕ ರಾಜ್ಯಗಳ ಚಕ್ರಾಧಿಪತ್ಯಗಳ ಮುಖ್ಯಸ್ಥರಾಗಿ ಯಾವ್ಯಾವ ರೀತಿ ಕೆಲಸ ಮಾಡಿದ್ರು, ಮತ್ತು ಹೇಗೆ ಕೆಲವು ಸಂದರ್ಭಗಳಲ್ಲಿ ಆ ಒಂದು ಕೆಟ್ಟ ಜನರ ಸುಳಿಯಲ್ಲಿ ಸಿಕ್ಕಾಕೊಂಡು ಅವರು ಸ್ವಲ್ಪ ಕಾಲ ಕಷ್ಟವನ್ನು ಅನುಭವಿಸಿ ಮತ್ತೆ ಕೊನೆಗೆ ಅವರಿಂದ ಹೊರಬಂದರು ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳ್ತಾ ಬರ್ತಾರೆ. ಮುಖ್ಯವಾಗಿ 4ನೇ ಮಹಾವಂಶ ಅಂದರೆ ಅಟ್ಲಾಂಟಿಸ್ ಖಂಡದಲ್ಲಿ ನಡೀತಾ ಇದ್ದಂತಹ ನಾಗರಿಕತೆ. ಅಲ್ಲಿ ಕೂಡ ಆ ಮಹಾವಂಶದಲ್ಲಿ 7 ಉಪವಂಶಗಳಿರುತ್ತೆ. ಅಲ್ಲಿ ಹೇಗೆ ರೂಪಗಳಲ್ಲಿ ವಿನ್ಯಾಸ ಆಗ್ತಾ ಹೋಯಿತು ಅದೇ ರೀತಿ ಪ್ರಜ್ಞೆಯಲ್ಲೂ ಕೂಡ ವಿಕಾಸ ಆಗ್ತಾ ಹೋಗುತ್ತೆ. ಅಲ್ಲಿ ಮುಂದುವರೆದಿರ್ತಕ್ಕಂಥ ಜನರನ್ನು ಆರಿಸ್ಕೊಂಡು 5ನೇ ಮಹಾವಂಶವನ್ನು ಪ್ರಾರಂಭ ಮಾಡತಕ್ಕಂಥದ್ದು. ಇಷ್ಟು ವಿಚಾರಗಳನ್ನು ನಾವು ಈ ದಿನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದೀವಿ. ತಾವು ಕೂಡ ಆದಷ್ಟು ಈ ವಿಚಾರವನ್ನು ಕೇಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಧನ್ಯವಾದಗಳು.